ಸಹೋದರ ಸಹೋದರಿಯರೇ, ಭಾನುವಾರಗಳಂದು ನಡೆಯುವ KTFನ ಆನ್ಲೈನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. 3 ಬಾರಿ ಓಂಕಾರವನ್ನು ಮಾಡಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಓಂ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಇಂದಿನ ಉಪನ್ಯಾಸಕರು ಸೋದರಿ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು. ಇವರು ಫೆಡರೇಷನ್ನಿನ ಉಪನ್ಯಾಸಕರು. ಇವರು ಬೇರೆ ಬೇರೆ ಥಿಯಾಸಫಿಕಲ್ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಉಪನ್ಯಾಸಗಳನ್ನು ನೀಡುತ್ತಿದ್ದಾರೆ. ಬೆಂಗಳೂರಿನ ಸಿಟಿ ಲಾಡ್ಜ್ನಲ್ಲಿ ಮತ್ತು ಇತರೆ ಲಾಡ್ಜ್ಗಳಲ್ಲಿ ಕೂಡ ಉಪನ್ಯಾಸವನ್ನು ನೀಡುತ್ತಿದ್ದಾರೆ. ದೂರದ ಊರುಗಳಿಗೆ ತಮ್ಮ ಪತಿ ಡಾಕ್ಟರ್ ನಾಗೇಶ್ ಅವರ ಜೊತೆಗೂಡಿ ಹೋಗಿ 1 ದಿನದ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಬಹಳ ದೂರವಾದ ದಾವಣಗೆರೆ, ಚಿತ್ರದುರ್ಗ, ಹೊಸದುರ್ಗ ಹಾಗೂ ಹತ್ತಿರದಲ್ಲೇ ಇರುವ ಚಿಂತಾಮಣಿ, ಶ್ರೀನಿವಾಸಪುರಕ್ಕೆ, ಬಂಗಾರಪೇಟೆಗೆ ಹೋಗಿ ಇವರು ತಮ್ಮ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ಹಾಗೂ ಇವರು ತಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ವೈವಸ್ವತ ಥಿಯಾಸಫಿಕಲ್ ಸೊಸೈಟಿಯನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಇವರು ನಮ್ಮ ಹಿರಿಯ ಸಹೋದರರಾದ ಥಿಯಾಸಫಿಯನ್ನೇ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಸೋದರ ನಂಜುಂಡ ಶೆಟ್ಟಿಯವರ ಪುತ್ರಿ. ಅವರು ಇಂದು ಉಪನ್ಯಾಸವನ್ನು ನೀಡುವ ವಿಷಯ ಜೀವನ ಧರ್ಮ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ಉಪನ್ಯಾಸವನ್ನು ನೀಡಲು ಕೋರುತ್ತಿದ್ದೇನೆ. ಮೇಡಮ್. ಥ್ಯಾಂಕ್ ಯು. ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಉಪನ್ಯಾಸಕ್ಕೆ ಆರಿಸಿಕೊಂಡಿರ್ತಕ್ಕಂತಹ ವಿಷಯ ಜೀವನ ಧರ್ಮ. ಧರ್ಮ ಅಂದ್ರೆ ಏನು, ಧಾರ್ಮಿಕ ಜೀವನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಬೇರೆ ಬೇರೆ ರೀತಿನಲ್ಲೇ ಅರ್ಥೈಸ್ಕೊಂಡಿರ್ತೇವೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತೇವೆ. ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಈ ಪದವನ್ನ ಎಷ್ಟೋ ಸರಿ ಬಳಸ್ತಾನೆ ಇರ್ತೇವೆ, ಧರ್ಮ, ಧಾರ್ಮಿಕ ಜೀವನ ಅನ್ನುವಂಥದ್ದನ್ನೆಲ್ಲ. ಅಂದ್ರೆ ಆಯಾ ಸನ್ನಿವೇಶಗಳು, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಅರ್ಥದಲ್ಲಿ ನಾವು ಈ ಪದಗಳನ್ನ ಬಳಸ್ತಾ ಇರ್ತೇವೆ. ನಮಗೆಲ್ಲ ಚೆನ್ನಾಗಿ ಪರಿಚಯ ಇರೋ ಹಾಗೆ ನೋಡಿ, ಗೃಹಸ್ಥ ಧರ್ಮ ಅಂತೀವಿ, ಗೃಹಿಣಿಯ ಧರ್ಮ ಅಂತೀವಿ, ಪಿತೃಧರ್ಮ, ಸತಿಯ ಧರ್ಮ, ಪುತ್ರ ಧರ್ಮ, ವೃತ್ತಿ ಧರ್ಮ, ಸನ್ಯಾಸ ಧರ್ಮ, ಕೊನೆಗೆ ವಿದ್ಯಾರ್ಥಿ ಧರ್ಮವೂ ಕೂಡ. ಹೀಗೆ ಅನೇಕ ರೀತಿಯಲ್ಲಿ ನಾವು ಧರ್ಮ ಅನ್ನುವಂತಹ ಪದವನ್ನ ಉಪಯೋಗಿಸ್ತಾ ಇರ್ತೀವಿ. ವಿದ್ಯಾರ್ಥಿಯಾದವನಿಗೆ ಆ ಒಂದು ವಯಸ್ಸಿನಲ್ಲಿ ತಾನು ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದೇ ಪ್ರಾಮಾಣಿಕವಾಗಿ ಪೂರ್ಣ ಏಕಾಗ್ರತೆಯಿಂದ ವಿದ್ಯಾರ್ಜನೆಯನ್ನ ಮಾಡ್ತಕ್ಕಂಥದ್ದೇ ಆತನ ಧರ್ಮ ಅನ್ನುವಂತಹ ರೀತಿಯಲ್ಲಿ. ಹಾಗೆ ಗೃಹಸ್ಥ ಧರ್ಮ, ಗೃಹಸ್ಥನಿಗೆ ಕುಟುಂಬಕ್ಕೆ ಬೇಕಾಗಿರತಕ್ಕಂತಹ ನಿರ್ವಹಣೆಗೆ ಬೇಕಾಗಿರುವಂತಹ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು ಆತನ ಧರ್ಮವಾದ್ರೆ, ಗೃಹಿಣಿಯ ಧರ್ಮ ಮನೆಯನ್ನ ತೂಗಿಸ್ಕೊಂಡು ಹೋಗ್ತಕ್ಕಂಥದ್ದು, ಮಕ್ಕಳ ಲಾಲನೆ ಪಾಲನೆ, ಮತ್ತೆ ಊಟ ತಿಂಡಿಗಳ ವ್ಯವಸ್ಥೆ, ಪ್ರತಿಯೊಬ್ಬರನ್ನ ಬಂದವ್ರನ್ನ ಆಧರಿಸ್ತಕ್ಕಂಥದ್ದು, ನೋಡ್ಕೊಳ್ತಕ್ಕಂಥದ್ದು. ಹೀಗೆ
ಪುತ್ರ ಧರ್ಮ ಅಂದ್ರೆ ನಾವು ಹೇಳ್ತೀವಿ ಮಕ್ಕಳಾದಂತಹವರು ತಂದೆ ತಾಯಿಗಳನ್ನ ನೋಡ್ಕೊಳ್ತಕ್ಕಂಥದ್ದು ಅವರ ಧರ್ಮ ಅಂತ. ಹಾಗೆ ವೃತ್ತಿ ಧರ್ಮ ಅಂತ ಹೇಳ್ತೀವಿ. ಒಬ್ಬೊಬ್ರು ಒಂದೊಂದು ವೃತ್ತಿಯನ್ನ ನಾವು ಕೈಗೊಂಡಿರ್ತೇವೆ ಅಲ್ವಾ. ವೈದ್ಯರಿಗೆ ರೋಗಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನ ನೀಡಿ ರೋಗಿಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಕಾಪಾಡ್ತಕ್ಕಂಥದ್ದು, ಆರೋಗ್ಯವನ್ನ ಒದಗಿಸ್ತಕ್ಕಂಥದ್ದೇ ಆತನ ಧರ್ಮ ಅನ್ನುವ ರೀತಿಯಲ್ಲಾದ್ರೆ, ನ್ಯಾಯಾಧೀಶನಿಗೆ ನ್ಯಾಯವನ್ನ ಒದಗಿಸ್ತಕ್ಕಂಥದ್ದೇ ಧರ್ಮ. ಹೀಗೆ ಅನೇಕ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇರ್ತೀವಿ ಧರ್ಮ ಅನ್ನುವ ಪದವನ್ನ. ಕ್ಷತ್ರಿಯನಿಗೆ ಕ್ಷತ್ರಿಯ ಧರ್ಮ, ದೇಶದ ರಕ್ಷಣೆಗಾಗಿ ಹೋರಾಡ್ತಕ್ಕಂಥದ್ದು, ತನ್ನ ಪ್ರಾಣವನ್ನೇ ಕೂಡ ಮುಡುಪಾಗಿಡ್ತಕ್ಕಂಥದ್ದು, ಪ್ರಾಣ ತ್ಯಾಗಕ್ಕೂ ಕೂಡ ಆತ ಯಾವಾಗ್ಲೂ ಸಿದ್ಧನಾಗಿರುವಂಥದ್ದು. ಹೀಗೆ ನಾವು ನೋಡ್ತಾ ಹೋದ್ರೆ ರಾಜಧರ್ಮ, ರಾಜನಿಗೆ ಏನು ಧರ್ಮ? ಪ್ರಜೆಗಳ ಹಿತರಕ್ಷಣೆ, ಪ್ರಜೆಗಳನ್ನ ಕಾಪಾಡ್ತಕ್ಕಂಥದ್ದೇ ರಾಜಧರ್ಮ. ಅದೇ ರೀತಿ ರಾಷ್ಟ್ರ ಧರ್ಮ ಅಂತ ನೋಡ್ತಾ ಹೋದ್ರೆ ಒಂದು ರಾಷ್ಟ್ರದ ಪ್ರಜೆಗಳಿಗೆ ಆ ರಾಷ್ಟ್ರ ಸುಭದ್ರವಾಗಿ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಎಲ್ಲರೂ ಕೂಡ ಸಂತೋಷದಿಂದ ಇರುವ ಹಾಗೆ ಆತ ಜೀವನ ಮಾಡ್ತಕ್ಕಂಥದ್ದು, ರಾಷ್ಟ್ರವನ್ನ ರಕ್ಷಣೆ ಮಾಡುವಂಥದ್ದು ಆತನ ಪ್ರತಿಯೊಬ್ಬರ ಧರ್ಮವೂ ಆಗಿರುತ್ತೆ. ನಾವಿಲ್ಲಿ ಏನಂತ ನಾವು ಅರ್ಥ ಮಾಡ್ಕೊಳ್ಬೋದು? ಇಷ್ಟೆಲ್ಲ ಧರ್ಮಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬಂದ್ವಿ ಅಂದ್ರೆ ಇಲ್ಲಿ ನಾವು ಏನಂತ ಇದನ್ನ ಧರ್ಮ ಅನ್ನೋದನ್ನ ಅರ್ಥೈಸ್ಕೊಳ್ಬಹುದು ಅಂದ್ರೆ ಕರ್ತವ್ಯ ಅನ್ನುವಂತಹ ಒಂದು ಅರ್ಥದಲ್ಲಿ ನಮಗೆ ಇಲ್ಲಿ ಗೋಚರ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಆತನ ಜೀವನದಲ್ಲಿ ಕಾಲ ಕಾಲಕ್ಕೆ ತಾತ ನಿರ್ವಹಿಸ್ತಕ್ಕಂತಹ ಪಾತ್ರ ಇದೆಯಲ್ಲ ಅದನ್ನ ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥದ್ದು ಅಥವಾ ಸಮರ್ಥವಾಗಿ ನಿಭಾಯಿಸುವಂಥದ್ದು, ತನ್ನ ಕರ್ತವ್ಯವನ್ನ ಪ್ರಾಮಾಣಿಕತೆಯಿಂದ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಧರ್ಮ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದ್ರೆ ಸರಿಯಾದ ಜೀವನ ಕ್ರಮವೇ ಧರ್ಮ, ಜೀವನ ಧರ್ಮ, ಸರಿಯಾದ ಜೀವನ ವಿಧಾನವೇ ಧರ್ಮ ಅನ್ನುವಂಥ ರೀತಿಯಲ್ಲಿ ನಾವು ತಿಳ್ಕೊಳ್ಬೋದು. ಸರಿಯಾದ ಅಂದ್ರೆ ಏನು? ಅದಕ್ಕೆ ನಮಗೆ ಅರ್ಥ ಗೋಚರವಾಗ್ಬೇಕಲ್ವೇ? ಸರಿಯಾದ ಅಂದ್ರೆ ಸದಾಚಾರ ಮತ್ತೆ ನೈತಿಕತೆಯನ್ನ ಒಳಗೊಂಡಿರ್ತಕ್ಕಂತಹ ಜೀವನ ಕ್ರಮ ಬಹಳ ಮುಖ್ಯ. ಜೀವನದಲ್ಲಿ ನೈತಿಕತೆಯನ್ನ ಒಳಗೊಂಡಿರ್ತಕ್ಕಂತಹ ಜೀವನವನ್ನ ನಡೆಸೋದು ಮತ್ತೆ ಸದಾಚಾರ. ಸದಾಚಾರ ಅಂದ್ರೆ ಸದ್ವರ್ತನೆ. ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸದ್ವರ್ತನೆ. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳಿರೋ ಹಾಗೆ ಸದಾಚಾರ ಅಂದ್ರೆ ಷಟ್ ಸಂಪತ್ತಿ. ಸಾಕಷ್ಟು ವಿಚಾರಗಳನ್ನ ನಾವು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ತಿಳ್ಕೊಳ್ತೇವೆ. ಹಾಗೆ ಸದಾಚಾರ ನೈತಿಕತೆಯನ್ನ ಒಳಗೊಂಡಿರ್ತಕ್ಕಂತಹ ಜೀವನ ಕ್ರಮ ಇದೆಯಲ್ಲ ಅದೇ ಜೀವನ ಧರ್ಮ ಅಂತ ನಾವು ತಿಳ್ಕೊಳ್ಬೋದು. ನೈತಿಕತೆ ಅಂದ್ರೆ ಏನು? ನೀತಿಯುತ ಜೀವನ ಅಂದ್ರೆ ಮತ್ತೊಬ್ಬರನ್ನ ನೋಯಿಸದೆ, ಹಿಂಸೆ ಮಾಡದೆ, ಮತ್ತೊಬ್ಬರಿಗೆ ಸಹಾಯಕರವಾಗಿ ನಡೆಸ್ತಕ್ಕಂತಹ ಜೀವನ, ಅದೇ ನಿಜವಾಗ್ಲೂ ಜೀವನ ಧರ್ಮ ಅಂತ ನಾವು ಅಂದ್ಕೊಳ್ಬೋದು. ಧರ್ಮ ಅನ್ನೋ ಪದವನ್ನ ನಾವು ಎಲ್ಲಿಂದ ಬಂತು ಅಂತ ಅದ್ರ ಮೂಲನ ನೋಡ್ತಾ ಹೋದ್ರೆ, ಅರಸ್ತಾ ಹೋದ್ರೆ ಅದು ಸಂಸ್ಕೃತದಿಂದ ಬಂದಂತಹ ಒಂದು ಪದ ಅಂತ ನಮಗೆ ಗೊತ್ತಾಗುತ್ತೆ. ಶಬ್ದಕೋಶದಲ್ಲೂ ಕೂಡ ಇದರ ಅರ್ಥವನ್ನ ಏನ್ ಹೇಳಿದಾರಪ್ಪ ಅಂದ್ರೆ ಕರ್ತವ್ಯ. ಧರ್ಮ ಅಂದ್ರೆ ಕರ್ತವ್ಯ, ಪದ್ಧತಿ, ನಿರ್ವಹಣೆ ಅನ್ನುವಂತಹ ಅರ್ಥದಲ್ಲಿ ನಮಗೆ ಈ ಒಂದು ಧರ್ಮಕ್ಕೆ ಅರ್ಥವನ್ನ ಸೂಚಿಸ್ತಾ ಹೋಗ್ತಾರೆ. ಕರ್ತವ್ಯ ಭರಿತವಾದ ಪ್ರಾಮಾಣಿಕವಾದ ಜೀವನ ಕ್ರಮ, ಸದ್ವಿಚಾರ, ಸದ್ವರ್ತನೆ ಮತ್ತೆ ನೀತಿಯುತವಾದಂತಹ ಜೀವನ ಖಂಡಿತವಾಗ್ಲೂ ನಮಗೆ ಜೀವನದಲ್ಲಿ ಯಶಸ್ಸನ್ನ ಮತ್ತೆ ಸಂತೋಷವನ್ನ ತಂದು ಕೊಡ್ಲೇಬೇಕು ಅಲ್ವಾ? ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಬರೋದಾದ್ರೆ ಖಂಡಿತ ಸಾಧ್ಯ. ನಮಗೆ ಧರ್ಮಾಧಾರಿತ ಜೀವನ ಇದೆಯಲ್ಲ ಅದು ಜೀವನದಲ್ಲಿ ಯಶಸ್ಸನ್ನ ಮತ್ತೆ ಸಂತೋಷವನ್ನ ತಂದು ಕೊಡುತ್ತೆ. ಆದ್ರೆ ನಾವು ಧರ್ಮವನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅಷ್ಟೇ. ಎಲ್ಲ ನಾವು ಪುಸ್ತಕದಲ್ಲಿ ನೋಡ್ತೇವೆ, ಓದ್ತೇವೆ ಅಂದ್ರೆ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳುವಾಗ ಹೇಗೆ ನಾವು ಧರ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಪಾಲನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂದ್ರೆ ನಾವು ಇತಿಹಾಸವನ್ನ ಗಮನಿಸ್ತಾ ಹೋಗಿದ್ದೆ ಆದ್ರೆ ಧರ್ಮದ ಹೆಸರಲ್ಲಿ ಎಷ್ಟೆಲ್ಲ ಅಕೃತ್ಯಗಳು ನಡೀತಾ ಇದೆ,
ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ, ಯುದ್ಧಗಳು ಜರುಗುತ್ತಾ ಇವೆ. ವಿಪರ್ಯಾಸ ಅಲ್ವಾ? ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅಥವಾ ತನ್ನ ವೈಯಕ್ತಿಕ ಮತ್ತೆ ರಾಜಕೀಯ ಕಾರಣಗಳಿಗೋಸ್ಕರ, ತನಗೆ ಅಧಿಕಾರಕ್ಕೋಸ್ಕರ, ತನ್ನ ಅಧಿಕಾರಕ್ಕೆ ಜನಪ್ರಿಯತೆಗೋಸ್ಕರ, ಸ್ವಾರ್ಥ ಸಾಧನೆಗೋಸ್ಕರ ಧರ್ಮವನ್ನ ಬಳಸ್ತಾ ಇದ್ದಾನೆ. ಎಂತಹ ಕರುಣಾಜನಕ ಸ್ಥಿತಿ ನೋಡಿ, ಎಂತಹ ದಯನೀಯ ಸ್ಥಿತಿ. ಧರ್ಮವನ್ನ ಎಷ್ಟು ಕೆಳಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದೇವೆ ನಾವು. ಅದಕ್ಕೆ ಹೇಳ್ತೇವೆ ಧರ್ಮ ಅನ್ನುವಂತಹ ಪದ ಅರ್ಥಹೀನವಾಗ್ತಾ ಇದೆ, ಅರ್ಥಹೀನವನ್ನಾಗಿ ಮಾಡಿಬಿಟ್ಟಿದ್ದೇವೆ. ಏಕೆಂದ್ರೆ ಧರ್ಮದ ಹೆಸರಲ್ಲಿ ನಾವು ಇತಿಹಾಸವನ್ನ ನೋಡ್ತಾ ಹೋದ್ರೆ ಎಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ, ಎಷ್ಟೆಲ್ಲ ಅನಾಚಾರಗಳು ನಡೀತಾ ಇದೆ, ಯುದ್ಧಗಳು ನಡೀತಾ ಇದೆ ಧರ್ಮದ ಹೆಸರಲ್ಲಿ, ಭಯೋತ್ಪಾದನೆ ನಡೀತಾ ಇದೆ ಧರ್ಮದ ಹೆಸರಲ್ಲಿ. ಯಾಕೆ? ಧರ್ಮಕ್ಕೆ ಸರಿಯಾದ ಅರ್ಥವನ್ನೇ ನಾವು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ, ಧರ್ಮವನ್ನ ಅರ್ಥಹೀನವಾಗಿಸಿರೋದ್ರಿಂದ. ನಮಗೆ ಕೆಲವು ಸರಿ ಧರ್ಮ ಅಂತಕ್ಕಂತಹ ಪದ ಕರ್ಣ ಕಠೋರವಾಗಿ ಕೂಡ ಅನಿಸುತ್ತೆ ಅಲ್ವಾ? ಆ ಪದನ ಕೇಳೋದೇ ಬೇಡ, ಅದನ್ನ ಕೇಳೋದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ನಮಗೆ ಮನಸ್ಸು ವ್ಯಗ್ರವಾಗುತ್ತೆ ಅಥವಾ ವ್ಯಥೆಗೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಧರ್ಮ ಪದದ ಬಳಕೆ ಬರೀ ಗಲಭೆ ಇಲ್ಲ ಹಿಂಸೆಯನ್ನೇ ಹುಟ್ಟುಹಾಕ್ತಾ ಇದೆ. ಧರ್ಮ ಅನ್ನೋ ಪದ ಎತ್ತಿದ್ರೆ ಸಾಕು, ಅಲ್ಲಿ ಹಿಂಸೆ ಗಲಭೆ ಅನ್ನತಕ್ಕಂಥದ್ದು ಯಾವಾಗ್ಲೂ ಕಾಣ್ತಾ ಇರುವಂತದ್ದು. ಯಾಕೆ ಹಿಂಗಾಗಿದೆ? ಯಾಕೆ ಅಂದ್ರೆ ಧರ್ಮವನ್ನ ನಾವು ಏನ್ ಮಾಡ್ಬಿಟ್ಟಿದ್ದೇವೆ, ಒಂದು ಪಂಗಡ ಅಥವಾ ಒಂದು ಪಂಥ, ಒಂದು ಆಚಾರ, ಒಂದು ಮತಕ್ಕೆ ಸೀಮಿತಗೊಳಿಸ್ಬಿಟ್ಟಿದ್ದೇವೆ. ಮತಕ್ಕೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಮತ ಧರ್ಮ ಅಂತ ಹೇಳ್ತೇವೆ ನೋಡಿ, ಮತಕ್ಕೆ ಧರ್ಮವಲ್ಲ, ಮತಕ್ಕೆ ಪರ್ಯಾಯ ಪದ ಧರ್ಮ ಅಲ್ಲ. ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ನಾವು ಧರ್ಮವನ್ನ ಬಹಳ ಸೀಮಿತಗೊಳಿಸ್ಬಿಟ್ಟಿದ್ದೇವೆ ಅದರ ಅರ್ಥವನ್ನ. ಯಾಕೆಂದ್ರೆ ಒಂದು ಪಂಥ, ಪಂಗಡ, ಆಚಾರಕ್ಕೆ ನಾವು ಅದನ್ನ ಸೀಮಿತಗೊಳಿಸಿದ್ದೇವೆ. ಹೀಗೆ ಈ ಧರ್ಮ ಪದದ ಅರ್ಥವನ್ನ ನಾವು ಸೀಮಿತಗೊಳಿಸ್ತಾ ಪ್ರತ್ಯೇಕತೆಯನ್ನ ಸೃಷ್ಟಿಸ್ಕೊಂಡಿದ್ದೇವೆ. ಅದನ್ನ ನಾವು ಚೆನ್ನಾಗಿ ನೋಡಬಹುದಲ್ವಾ? ಎಲ್ಲ ಕಡೆ ಕಾಣಿಸ್ತಾನೆ ಇದೆ ಪ್ರಪಂಚದಲ್ಲಿ. ಎಷ್ಟು ಪ್ರತ್ಯೇಕತೆಯನ್ನ ಸೃಷ್ಟಿಸ್ತಾ ಇದೆ ಧರ್ಮ ಅಂತಕ್ಕಂತಹ ಪದ ಅನ್ನುವಂಥದ್ದು. ಅದರ ಅರ್ಥವನ್ನ ಸರಿಯಾಗಿ ಗ್ರಹಿಸ್ಕೊಳ್ಳದೆ ಇರತಕ್ಕಂಥದ್ದು ಎಂತಹ ಅಂಧಶ್ರದ್ಧೆಗೆ ಎಡೆ ಮಾಡಿಕೊಟ್ಟಿದೆ, ಅಸಹನೆಗೆ ಕಾರಣವಾಗಿದೆ, ವಿಭಜನೆಗೆ ಕಾರಣವಾಗಿದೆ, ಮನುಕುಲದ ನಾಶಕ್ಕೆ ಕಾರಣ ಆಗ್ತಾ ಇದೆ. ಬಹಳ ಬೇಸರದ ಸಂಗತಿ ಇದು. ಮನುಕುಲದ ನಾಶಕ್ಕೆ ಕಾರಣ ಆಗ್ತಾ ಇದೆ ಧರ್ಮ ಅನ್ನುವಂಥದ್ದು. ಧರ್ಮ ಅನ್ನುವಂತಹ ಪದ ಅದಕ್ಕೆ ಸರಿಯಾಗಿ ಅರ್ಥವನ್ನ ನಾವು ಗ್ರಹಿಸದೆ ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನ ಬಳಸ್ಕೊಳ್ತಾ ಇರೋದ್ರಿಂದ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ. ಪ್ರಪಂಚದಲ್ಲಿ ಪ್ರಸ್ತುತ ಕೂಡ ಇತಿಹಾಸ ಅಷ್ಟೇ ಅಲ್ಲ, ಈಗ ಪ್ರಸ್ತುತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರು ಕೂಡ, ಪ್ರಸ್ತುತ ವಿದ್ಯಮಾನಗಳನ್ನ ನಾವು ಗಮನಿಸ್ತಾ ಹೋದ್ರೆ ಎಷ್ಟು ಈ ಧರ್ಮ ಅನ್ನುವಂಥದ್ದು ನಮಗೆ ಹಿಂಸೆಗೆ ಕಾರಣ ಆಗ್ತಾ ಇದೆ. ಈಗ ಬಾಂಗ್ಲಾದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೆಲ್ಲ ಹಿಂಸೆ ನಡೀತಾ ಇದೆ ಧರ್ಮ ಅನ್ನುವಂತಹ ಒಂದು ಹೆಸರಿನಲ್ಲಿ. ಒಂದು ಧರ್ಮದವರು ಅಥವಾ ಒಂದು ಮತದವರು ಇನ್ನೊಂದು ಮತದವರ ಜೊತೆಲಿ ಸಹಿಷ್ಣುತೆ ಇಲ್ಲದೆ ವರ್ತಿಸ್ತಾ ಇರೋದ್ರಿಂದ ಯಾವುದರ ಬಗ್ಗೆಯೂ ಕೂಡ ತಾಳ್ಮೆ ಇಲ್ಲ ಮನುಷ್ಯನಿಗೆ. ಹೀಗಿರುವಾಗ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಏನ್ ಬೇಕಾದ್ರೂ ಮಾಡತಕ್ಕಂತಹ ಮಟ್ಟಕ್ಕೆ ಮನುಷ್ಯ ಇಳಿದಿದ್ದಾನೆ. ಈಗ ನಾವು ಪ್ರೀತಿ ಅನ್ನೋ ಪದಕ್ಕೆ ಹೇಗೆ ಅರ್ಥಹೀನ ಮಾಡ್ಬಿಟ್ಟಿದೀವಲ್ಲ, ಅಂದ್ರೆ ಪ್ರೀತಿ ಅನ್ನೋ ಪದ ಬರ್ತಾ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಪೂರ್ತಿಯಾಗಿ ಅರ್ಥ ಕಳ್ಕೊಳ್ತಾ ಇದೆ. ಹಾಗೆ ಧರ್ಮ ಅನ್ನೋ ಪದನು ಕೂಡ ಅರ್ಥ ಕಳ್ಕೊಳ್ತಾ ಇದೆ. ಪ್ರೀತಿ ಅನ್ನೋದು ಬರೀ ಆಕರ್ಷಣೆ ಅನ್ನುವ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಆದ್ರೆ ಉನ್ನತವಾಗಿರ್ತಕ್ಕಂತಹ ಪ್ರೇಮ ಸ್ವರೂಪ, ಆ ಪ್ರೇಮವನ್ನ ನಾವು ಪ್ರೀತಿ ಅನ್ನೋದು, ಪ್ರೇಮಕ್ಕೂ ಪ್ರೀತಿಗೂ ವ್ಯತ್ಯಾಸವನ್ನು ಕಂಡುಕೊಳ್ಳದಲೆ ಪ್ರೀತಿ ಅನ್ನೋದನ್ನ ಕೂಡ ಬಹಳ ಕೆಳಮಟ್ಟದಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಧರ್ಮ ಅನ್ನೋ ಪದವನ್ನು ಕೂಡ ನಾವು ಬಹಳ ಅರ್ಥಹೀನವನ್ನಾಗಿ ಮಾಡಿಬಿಟ್ಟಿದ್ದೇವೆ ಅಂತ ತಿಳ್ಕೊಳ್ಬೋದು. ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ನೋಡೋದಾದ್ರೆ AP ಸಿನೆಟ್ರಿಗೆ ಮಹಾತ್ಮರು ಒಂದು ಪತ್ರದಲ್ಲಿ ಈ ರೀತಿ ಬರೀತಾರೆ. ಏನ್ ಬರೀತಾರೆ? ದುರ್ದೈವವಶಾತ್
ಇಂದಿನ ಜಗತ್ತಿನ ಅನೇಕ ಕೆಡಕುಗಳಿಗೆ ಮನುಷ್ಯನ ಲಾಲಸೆ ಮತ್ತು ಸ್ವಾರ್ಥತೆಯಿಂದ ಕೂಡಿದ ಧರ್ಮವೇ ಕಾರಣವಾಗಿದೆ. ಎಷ್ಟು ವಿಪರ್ಯಾಸ ನೋಡಿ. ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ, ಇದು ದುರ್ದೈವ. ಇಂದಿನ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ಕೆಡಕುಗಳಿಗೂ ಕೂಡ ಏನಪ್ಪ ಕಾರಣ ಅಂದ್ರೆ ಮನುಷ್ಯನ ಲಾಲಸೆ, ದುರಾಸೆ ಮತ್ತೆ ಸ್ವಾರ್ಥ. ಆ ಸ್ವಾರ್ಥ ಮತ್ತು ದುರಾಸೆನೆ ತನ್ನ ಧರ್ಮ ಅಂತ ತಿಳ್ಕೊಂಡ್ ಬಿಟ್ಟಿರೋದ್ರಿಂದ ಮನುಷ್ಯ ಇತ್ತೀಚಿನ ದಿನಗಳಲ್ಲಿ ಆತನ ಜೀವನ ವಿಧಾನವೇ ಬರೀ ದುರಾಸೆ ಮತ್ತು ಆ ಸ್ವಾರ್ಥತೆ ಹಿಂದೆ ಓಡ್ತಾ ಇರೋದ್ರಿಂದ ಆ ಒಂದು ಪರಿಸ್ಥಿತಿ ನಮಗೆ ಏರ್ಪಾಡಾಗಿದೆ. ಇದನ್ನ ಮತ್ಯಾರು ಹೇಳಿರೋದಲ್ಲ, ಮಹಾತ್ಮರೇ. ಕುತೂಮಿಯವರು AP ಸಿನೆಟ್ಗೆ ಸಾಕಷ್ಟು ಪತ್ರಗಳನ್ನ ಬರೀತಾ ಇದ್ರು. ಆಧ್ಯಾತ್ಮ ವಿಕಾಸಕ್ಕೋಸ್ಕರ ಅನೇಕ ಸಂದೇಶಗಳನ್ನ ಕೊಡ್ತಾ ಇದ್ರು, ಆಧ್ಯಾತ್ಮ ಸಂದೇಶಗಳನ್ನ. ಹಿಂದಿನ ಜನ್ಮದ ಒಂದು ಸಂಸ್ಕಾರದಿಂದ, ಒಂದು ಕರ್ಮ ಬಂಧನದಿಂದ AP ಸಿನೆಟ್ರು ಹಿಂದೆ ಒಂದು ಜನ್ಮದಲ್ಲಿ ಅವರಿಗೆ ಸಹಾಯ ಮಾಡಿದ್ರಿಂದ ಈ ಜನ್ಮದಲ್ಲಿ ಅವರು AP ಸಿನೆಟ್ರಿಗೆ ಸತತವಾಗಿ ಅನೇಕ ಆಧ್ಯಾತ್ಮ ಸಂದೇಶಗಳನ್ನ ಪತ್ರದ ಮೂಲಕ ರವಾನಿಸ್ತಾ ಇರ್ತಾರೆ. ಅಂತಹ ಒಂದು ಸುದೈವವನ್ನ AP ಸಿನೆಟ್ರು ಪಡ್ಕೊಂಡಿರ್ತಾರೆ. AP ಸಿನೆಟ್ರು HPB ಅವರ ಕಾಲದಲ್ಲಿ ಇದ್ದಂಥವರು. ಆ ಒಂದು ಪತ್ರದಲ್ಲಿ ಈ ರೀತಿ ಕುತೂಮಿಯವರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಈ ಪತ್ರ 1 ಶತಮಾನಕ್ಕೂ ಹಿಂದೆನೆ ಬರೆದಿರ್ತಕ್ಕಂಥ ಪತ್ರ. ಆಗಲೇ ಪರಿಸ್ಥಿತಿ ಆಗಿತ್ತು. ಅಂದ್ರೆ ಈಗ ಪರಿಸ್ಥಿತಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಹದಗೆಟ್ಟಿದೆ. ನೋಡಿ, ಮನುಷ್ಯನಿಗೆ ಈ ನವನಾಗರಿಕ ತಾಂತ್ರಿಕ ಯುಗದಲ್ಲಿ ದುರಾಸೆ ಮತ್ತು ಸ್ವಾರ್ಥ ಅಂತಕ್ಕಂಥದ್ದೇ ಮನುಷ್ಯನ ಧರ್ಮ ಆಗ್ಬಿಟ್ಟಿದೆ. ಒಬ್ಬ ವ್ಯಕ್ತಿ ತಾನು ಮುಂದುವರಿಬೇಕು ಅಂದ್ರೆ, ಯಶಸ್ಸನ್ನ ಗಳಿಸ್ಕೊಳ್ಬೇಕು ಅಂತಂದ್ರೆ ಇನ್ನೊಬ್ಬರನ್ನ ತುಳಿದೇ ತಾನು ಮುಂದೆ ಬರಬೇಕು ಅನ್ನುವಂತಹ ಒಂದು ಭಾವ, ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸ್ವಾರ್ಥ, ಎಷ್ಟು ಗಳಿಸಿದ್ರೂ ಸಾಕಿಲ್ಲ, ಎಷ್ಟು ತಾವು ಸಂಪಾದನೆ ಮಾಡಿ ಕೂಡ ಹಾಕಿದ್ರು ಕೂಡ ತೃಪ್ತಿ ಅನ್ನೋದಿಲ್ಲ. ಎಷ್ಟು ಸಂಪಾದಿಸಿದ್ರು, ಎಷ್ಟು ಗಳಿಸಿದ್ರು ಮತ್ತಷ್ಟು ಮತ್ತಷ್ಟು ಮತ್ತಷ್ಟು. ಹಣ ಒಂದೇ ಅಲ್ಲ, ಜನಪ್ರಿಯತೆ, ಅಧಿಕಾರ, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂತಹ ಕೆಲಸ. ಈ ಪ್ರಸ್ತುತ ಜಗತ್ತಿನಲ್ಲಿ ಈ ಲಾಲಸೆ ಮತ್ತೆ ಸ್ವಾರ್ಥತೆ ಅಂತಕ್ಕಂಥದ್ದೇ ಜೀವನದ ಮಂತ್ರ ಆಗ್ಬಿಟ್ಟಿದೆ. ಎಲ್ಲೆಲ್ಲಿ ನೋಡಿದ್ರು ಅದೇ. ಅಂದ್ರೆ ಎಲ್ರೂ ಹಾಗೇನಾ ಅನ್ನೋದಲ್ಲ, ಎಕ್ಸೆಪ್ಷನ್ಸ್ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಆಧ್ಯಾತ್ಮ ವಿಚಾರದ ಕಡೆಗೆ ಹೋಗ್ಬಿಟ್ಟು ತಮ್ಮ ಜೀವನವನ್ನ ಸುಧಾರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತಾ ಇರ್ತಾರೆ. ಆದ್ರೆ ಬಹಳ ಸಂಖ್ಯೆಯಲ್ಲಿ ಜನ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ನಮ್ಮ ಸಮಾಜವನ್ನ ನಾವೇ ಹದಗೆಡಿಸ್ಕೊಳ್ತಾ ಇದ್ದೀವಿ, ನಾವು ಇರ್ತಕ್ಕಂತಹ ವಾತಾವರಣವನ್ನ ನಾವು ಹೇಗೆ ಶೋಚನೀಯ ಸ್ಥಿತಿಗೆ ತಂದುಬಿಟ್ಟಿದ್ದೇವೆ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಾಗಿದೆ? ಅಧ್ಯಾತ್ಮ ಸಾಧಕರಾಗಿರ್ತಕ್ಕಂಥ ನಾವು ಧರ್ಮವನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯೂ ಕೂಡ, ನಮ್ಮ ಕರ್ತವ್ಯವೂ ಕೂಡ. ಲೈಫ್ ಈಸ್ ಫಾರ್ ಲಿವಿಂಗ್ ಅನ್ನುವಂತಹ ಒಂದು ಗ್ರಂಥ ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿರುತ್ತೆ. ಈ ಗ್ರಂಥದ ಬಗ್ಗೆ ಸುರೇಂದ್ರ ನಾರಾಯಣ್ ಅವರು ಬರೆದಿರ್ತಕ್ಕಂತಹ ಒಂದು ಗ್ರಂಥ. ಅಂದ್ರೆ ಅವರು ಬರೆದಿದ್ದಂತಹ ಲೇಖನಗಳನ್ನ ಸಂಗ್ರಹಿಸಿ ಹೊರತಂದಿರ್ತಕ್ಕಂತಹ ಒಂದು ಗ್ರಂಥ ಲೈಫ್ ಈಸ್ ಫಾರ್ ಲಿವಿಂಗ್. ಅದನ್ನ ಕನ್ನಡಕ್ಕೂ ಕೂಡ ಅನುವಾದ ಮಾಡಲಾಗಿದೆ. ಅದನ್ನ ಜೀವನ ಇರುವುದು ಜೀವಿಸುವುದಕ್ಕೆ ಅನ್ನುವಂತಹ ಶೀರ್ಷಿಕೆಯಡಿ ಆ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ನಮ್ಮ ಹಿರಿಯ ಸಹೋದರ ವಸ್ತ್ರದವರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸುರೇಂದ್ರ ನಾರಾಯಣ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂತಹವರು. ಅವರು ಥಿಯಾಸಫಿಸ್ಟ್ ಪತ್ರಿಕೆಯಲ್ಲಿ ಸಾಕಷ್ಟು ಲೇಖನಗಳನ್ನ ಬರೀತಾ ಇದ್ರು. ಥಿಯಾಸಫಿಸ್ಟ್ ಪತ್ರಿಕೆ ಅಡಿಯಾರ್ನಿಂದ ಬರ್ತಕ್ಕಂಥದ್ದು. ಪ್ರತಿ ತಿಂಗಳು ಒಂದು ಮಾಸಿಕ ಪತ್ರಿಕೆ, ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಅವರು ಸತತವಾಗಿ ಲೇಖನಗಳನ್ನ ಬರೀತಾ ಇದ್ರು, ಬಹಳ ಉತ್ತಮವಾಗಿರ್ತಕ್ಕಂತಹ ಲೇಖನಗಳು. ಆ ಒಂದು ಪುಸ್ತಕ ನನಗೆ ನಿಜವಾಗ್ಲೂ ಈ ದಿನ ಈ ಒಂದು ಉಪನ್ಯಾಸ ಕೊಡೋದಕ್ಕೆ ಸ್ಫೂರ್ತಿ ಅಂತ ಹೇಳ್ಬೇಕು. ಆ ಒಂದು ಗ್ರಂಥದಲ್ಲಿ ಅವರು ಹೇಳ್ತಾರೆ, ಸುರೇಂದ್ರ ನಾರಾಯಣ್ ಅವರು ಲೈಫ್ ಈಸ್ ಫಾರ್ ಲಿವಿಂಗ್ ಅನ್ನುವ ಗ್ರಂಥದಲ್ಲಿ,
ಸ್ವಜ್ಞಾನ ಅಂತಕ್ಕಂಥದ್ದೇ ಧರ್ಮದ ತಿರುಳಾಗಿದೆ ಅಂತ ಹೇಳ್ತಾರೆ. ಸ್ವಜ್ಞಾನ ಅನ್ನುವುದು ಧರ್ಮದ ತಿರುಳು. ನೋಡಿ, ಆಧ್ಯಾತ್ಮ ಸಾಧಕರು ಯಾವ ಮಟ್ಟದಲ್ಲಿ ನಾವು ಧರ್ಮವನ್ನ ಅರ್ಥೈಸ್ಕೊಳ್ಬೇಕು, ಬಹಳ ಸೂಪರ್ಫಿಷಿಯಲ್ ಅಂದ್ರೆ ಮೇಲ್ಮೈನಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ. ಆಧ್ಯಾತ್ಮ ಸಾಧಕರಾದಂತಹ ನಾವು ಅದರ ಒಳಹೊಕ್ಕು ಆಳ ಅರ್ಥವನ್ನ ತಿಳ್ಕೊಳ್ಬೇಕಾಗಿದೆ. ಅದು ಬಹಳ ಮುಖ್ಯ. ಮನುಷ್ಯ ತನ್ನನ್ನ ತಾನು ಅರ್ಥಕೊಳ್ಬೇಕಾಗಿದೆ. ತನ್ನನ್ನ ತಾನು ಅರ್ಥಕೊಳ್ಬೇಕು, ತನ್ನ ಸ್ವಸ್ವರೂಪವನ್ನ ಕಂಡುಕೊಳ್ಬೇಕು. ಅದೇ ಸ್ವಜ್ಞಾನ. ಮನುಷ್ಯನಿಗೆ ಆ ಸ್ವಜ್ಞಾನ ಇಲ್ಲ ಅಂದ್ರೆ, ಸ್ವಸ್ವರೂಪದ ಅರಿವಿಲ್ಲ ಅಂದ್ರೆ ಜೀವನ ಧರ್ಮದ ತಳಹದಿಯ ಮೇಲೆ ನಿಲ್ಲೋದಕ್ಕೆ ಹೇಗ್ ಸಾಧ್ಯ? ಜೀವನ ಧರ್ಮದ ತಳಹದಿ ಮೇಲೆ ನಿಲ್ಲಬೇಕು ಅಂದ್ರೆ ಮನುಷ್ಯನಿಗೆ ಸ್ವಜ್ಞಾನ ಅಂದ್ರೆ ಸ್ವಸ್ವರೂಪದ ಅರಿವು ಬಹಳ ಬಹಳ ಮುಖ್ಯ. ಆಗ ಮಾತ್ರನೇ ಜೀವನ ಧರ್ಮದ ತಳಹದಿಯ ಮೇಲೆ ನಿಲ್ಲೋದಕ್ಕೆ ಸಾಧ್ಯ. ಯಾಕೆಂದ್ರೆ ಈ ವಸ್ತು ಪ್ರಪಂಚ ಹೇಗಿದೆ ಅಂದ್ರೆ ಅಲ್ಲಿ ಬಹಳ ಆಕರ್ಷಣೆ ಇದೆ. ಬಹಳ ಬೇಗ ಮನುಷ್ಯ ಆಕರ್ಷಿತನಾಗಿ ಬಾಹ್ಯಮುಖವಾಗಿ ಆತ ಹೊರಗಿನ ಪ್ರಪಂಚದಲ್ಲಿ ಕಾರ್ಯನಿರತನಾಗ್ಬಿಡ್ತಾನೆ. ತನ್ನ ಅರಿವು ಇಲ್ಲದೆ ಇದ್ರೆ, ತನ್ನ ಸ್ವರೂಪದ ಅರಿವು ಇಲ್ಲದೆ ಇದ್ರೆ ಆತ ಸರಿಯಾದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಆ ಅರಿವು ಹೇಗಿರ್ಬೇಕು ಅಂದ್ರೆ, ನಾನು ದೇಹಾತ್ಮನಲ್ಲ. ನಾನು ದೇಹಾತ್ಮನ ಅಲ್ಲ, ನಾನು ದೇಹಾತ್ಮನಲ್ಲ, ನಾನು ಈ ದೇಹದ ಒಡೆಯ. ಅಂದ್ರೆ ನಾನು ಈ ದೇಹವಲ್ಲ, ಈ ದೇಹದ ಒಡೆಯ ನಾನು. ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಈ ದೇಹದಲ್ಲಿ ಆತ್ಮ ನೆಲೆಸಿಲ್ಲ. ಆತ್ಮ ಈ ದೇಹವನ್ನ ಧರಿಸಿಕೊಂಡು ಈ ಕೆಳಗಿನ ಲೋಕಗಳಲ್ಲಿ ಅನುಭವಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಆ ಜೀವಾತ್ಮ ಪರಿಪೂರ್ಣನಾಗಬೇಕು ಅಂದ್ರೆ ಈ ಕೆಳಗಿನ ಲೋಕಗಳಲ್ಲಿ ಬಂದು ಆತ ಅನುಭವವನ್ನ ಗಳಿಸ್ಕೊಂಡು ಪರಿಪೂರ್ಣನಾಗಬೇಕಾಗಿದೆ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ನಾನು ಅಂತಕ್ಕಂಥದ್ದು ದೇಹಾತ್ಮನಲ್ಲ, ಅದರ ಒಡೆಯ. ನಾನು ಜೀವಾತ್ಮನೂ ಅಲ್ಲ, ಆದರೆ ನಾನು ಶುದ್ಧ ಚೈತನ್ಯವುಳ್ಳ ಪರಬ್ರಹ್ಮ ಅಂತಕ್ಕಂಥ ನಮ್ಮ ನಿಜ ಸ್ವರೂಪದ ಅರಿವನ್ನ ಬೆಳೆಸೋದಿದೆಯಲ್ಲ, ಅದೇ ನಿಜವಾದ ಧಾರ್ಮಿಕ ಜೀವನ ಅಂತ ಅವ್ರು ಬಹಳ ಚೆನ್ನಾಗಿ ಅಲ್ಲಿ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಮನುಷ್ಯನಿಗೆ ಸ್ವಸ್ವರೂಪದ ಅರಿವು ಬಹಳ ಬಹಳ ಮುಖ್ಯ. ಧರ್ಮ ಅನ್ನುವಂತಹ ವಿಚಾರವನ್ನ ನಾವು ನೋಡ್ತಾ ಹೋದ್ರೆ ಅಂದ್ರೆ ಕರ್ತವ್ಯ, ಜವಾಬ್ದಾರಿ. ಆ ಜವಾಬ್ದಾರಿ, ಕರ್ತವ್ಯ ಸದಾಚಾರ ಮತ್ತೆ ನೈತಿಕ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಎರಡು ಮೂಲಭೂತ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ಯಾವ್ದಪ್ಪ ಅಂದ್ರೆ, ಮೊದಲನೇದಾಗಿ ರಾಗದ್ವೇಷರಹಿತವಾಗಿರ್ತಕ್ಕಂಥದ್ದು ಒಂದು ಧರ್ಮ. ಇನ್ನೊಂದೇನು, ಅನುಕಂಪ ಅಥವಾ ಪ್ರೀತಿ. ಇವೆರಡು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಗಳು ಮನುಷ್ಯನಿಗೆ ಜೀವನದಲ್ಲಿ. ಮೊದಲನೇದಾಗಿ ನಾವು ರಾಗದ್ವೇಷರಹಿತವಾದದ್ದನ್ನ ನೋಡ್ತಾ ಹೋಗೋಣ. ಎಲ್ಲಿ ಸ್ವಾರ್ಥ ಇರುತ್ತೋ ಅಲ್ಲಿ ರಾಗದ್ವೇಷಗಳಿರ್ತಕ್ಕಂಥದ್ದು ಸಹಜ. ನಿಸ್ವಾರ್ಥತೆ ನಮ್ಮ ಜೀವನದ ಧರ್ಮ ಆಗ್ಬೇಕು. ನಿಸ್ವಾರ್ಥತೆ ಇದ್ದಾಗ ಮಾತ್ರವೇ ನೈತಿಕ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ. ಅಂದ್ರೆ ಈ ಆಶಾರಹಿತ ಮತ್ತೆ ಸಂಗ್ರಹರಹಿತ ಸ್ವಭಾವ ಇದೆಯಲ್ಲ, ಅದರಿಂದ ಮಾತ್ರ ನಮ್ಗೆ ನಿಸ್ವಾರ್ಥತೆ ಅನ್ನುವಂಥದ್ದು ಸಾಧ್ಯ. ಆಶೆ ಎಲ್ಲಿರುತ್ತೋ, ಮೋಹ ಎಲ್ಲಿರುತ್ತೋ, ವ್ಯಾಮೋಹ ಎಲ್ಲಿರುತ್ತೋ, ಯಾವ ವಸ್ತು ವಿಷಯ ವ್ಯಕ್ತಿಗಳ ಮೇಲಿರುತ್ತೋ ಎಲ್ಲವಕ್ಕೂ ಕೂಡ ನಾವು ಸಿಕ್ಕಾಕೊಳ್ತೇವೆ, ಎಲ್ಲಕ್ಕೂ ಕೂಡ ಅಂಟ್ಕೊಳ್ತೇವೆ, ಎಲ್ಲವನ್ನೂ ಕೂಡ ಸಂಗ್ರಹ ಮಾಡ್ತಾ ಹೋಗ್ತೇವೆ. ಈ ಒಂದು ಸ್ವಭಾವದಿಂದ ಬಿಡುಗಡೆ ಹೊಂದೋವರೆಗೂ ಕೂಡ ನಾವು ಸರಿಯಾದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಆಶಾರಹಿತ ಮತ್ತೆ ಸಂಗ್ರಹರಹಿತ ಸ್ವಭಾವ ಇದೆಯಲ್ಲ, ಅದು ಮಾತ್ರ ನಮಗೆ ನಿಸ್ವಾರ್ಥತೆಗೆ ಸಾಧ್ಯ. ಎಲ್ಲಿ ನಿಸ್ವಾರ್ಥತೆ ಇರುತ್ತೋ ಅಲ್ಲಿ ಆಶೆ ಇರೋದಿಲ್ಲ, ಅಲ್ಲಿ ಸಂಗ್ರಹ ಬುದ್ಧಿಯೂ ಕೂಡ ಇರೋದಿಲ್ಲ. ಇದು ಒಂದಕ್ಕೆ ಇನ್ನೊಂದು ಪೂರಕ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮಲ್ಲಿ ದೇಹಾತ್ಮ ಭಾವ ಇದೆಯಲ್ಲ, ಅದು ಪೂರ್ತಿಯಾಗಿ ಅಳೆದು ಹೋಗಬೇಕು. ಅದೇ ಬಹಳ ಮುಖ್ಯ. ಎಷ್ಟೇ ನಾವು ಓದಿದ್ರು, ಎಷ್ಟೇ ತಿಳ್ಕೊಂಡ್ರು, ಎಷ್ಟೇ ವಿಚಾರ ಮಾಡಿದ್ರು ಕೂಡ ನಮಗೇ ಗೊತ್ತಿಲ್ದಲೆ ನಾವೇ ದೇಹ ಅನ್ನುವ ರೀತಿಯಲ್ಲಿ ನಾವು ವರ್ತನೆಯನ್ನ ಮಾಡ್ತಾ ಇರ್ತೇವೆ. ಈ ದೇಹಾತ್ಮ, ನನ್ನ ದೇಹಾತ್ಮ ಏನು ಅಂದ್ರೆ, ನನ್ನ ದೇಹ ಏನ್ ಆಸೆ ಪಡ್ತಾ ಇದೆ, ಏನ್ ಬಯಸ್ತಾ ಇದೆ, ಅದು ನಿಜವಾಗ್ಲೂ ಕೂಡ ನನ್ನ ಬಯಕೆ ಅಲ್ಲ. ನಾನು ಆತ್ಮ ಸ್ವರೂಪಿ. ಈ ದೇಹ ಒಂದು ಉಪಕರಣ ಅಥವಾ ಉಪಾಧಿ, ಇದೊಂದು ಮಾಧ್ಯಮ. ನಾನು ಈ ಲೋಕದಲ್ಲಿ ಅನುಭವಗಳನ್ನ ಗಳಿಸ್ಕೊಳ್ಳಿಕ್ಕೆ ಅನ್ನುವಂತಹ ಒಂದು ಸರಿಯಾದ ಅರಿವು ನಮ್ಮಲ್ಲಿ ಇಲ್ಲದೆ ಇದ್ರೆ, ಸದಾ ಕಾಲ ಅರಿವು ನಮ್ಮಲ್ಲಿ ಜಾಗೃತವಾಗಿ ಇಲ್ಲದೆ ಇದ್ರೆ, ಆ ಒಂದು
ಮನಸ್ಸಿನಲ್ಲಿ ಆ ಹಿನ್ನೆಲೆಯಲ್ಲಿ ಮನಸ್ಸಿನ ಹಿನ್ನೆಲೆಯಲ್ಲಿ ಆ ವಿಚಾರ ಇಲ್ಲದಲೇ ಇದ್ರೆ ನಾವು ಧಾರ್ಮಿಕವಾದ ಜೀವನವನ್ನ ನಡೆಸೋದಕ್ಕೆ ಹೇಗ್ ಸಾಧ್ಯ? ಅದಕ್ಕೆ ಈ ದೇಹ ನಾನಲ್ಲ, ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಲ್ವಾ. ದೇಹಾತ್ಮ ಹೇಗ್ ಕೆಲಸ ಮಾಡುತ್ತೆ ಅನ್ನೋದ್ರ ಕಡೆ ನಮ್ ಗಮನ ಹೋಗ್ಬೇಕು. ಅಂದ್ರೆ ದೇಹ ಹೇಗ್ ಕೆಲಸ ಮಾಡುತ್ತೆ, ದೇಹ ಯಾವುದರಿಂದಾಗಿದೆ, ದೇಹವನ್ನ ವಿಭಜನೆ ಮಾಡ್ತಾ 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 ಹೋದ್ರೆ ಕೊನೆಗೆ ನಮಗ್ ಸಿಗೋದೇನು? ಅಣು ಪರಮಾಣುಗಳಷ್ಟೇ. ಅಣು ಪರಮಾಣುಗಳೆಲ್ಲ ಒಂದು ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಜೋಡಣೆ ಹೊಂದಿದಾಗ ಒಂದು ರೂಪವನ್ನ ಕೊಟ್ಟಾಗ ಅದು ದೇಹ ಆಗಿ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ದೇಹವಾಗಿ ಇರುವಂಥದ್ದು, ಸ್ವರೂಪವನ್ನ ಪಡ್ಕೊಳ್ತಕ್ಕಂಥದ್ದು. ಈ ದೇಹಾತ್ಮ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ ದೇಹ ಏನ್ರಿಂದ ಆಗಿದೆಯೋ ಅವುಗಳು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅಣು ಪರಮಾಣುಗಳಿಂದ ಆಗಿರ್ತಕ್ಕಂತಹ ಈ ದೇಹ, ಆ ಅಣು ಪರಮಾಣುಗಳಲ್ಲಿ ಇರ್ತಕ್ಕಂತಹ ಬಯಕೆ, ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಥಿಯಾಸಫಿ ವಾಂಗ್ಮಯದಲ್ಲಿ ನಮಗೆ ಇದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಪ್ರಶ್ನೋತ್ತರ ರೂಪದಲ್ಲಿ ಥಿಯಾಸಫಿ ಅನ್ನುವಂತಹ ಗ್ರಂಥದಲ್ಲಿ ಪಾವ್ರಿಯವರು ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಭೂತಗಣಗಳ ಬಯಕೆ ಅಂದ್ರೆ ಎಲಿಮೆಂಟಲ್ ಎಸೆನ್ಸ್. ಈ ಅಣು ಪರಮಾಣುಗಳೆಲ್ಲ ಭೂತಗಣಗಳಿಂದ ಆಗತ್ತೆ, ಅಂದ್ರೆ ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂತಹ ನಮ್ಮ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಪ್ರಜ್ಞೆ ಅನ್ನುವಂಥದ್ದಿದೆ. ಅಂದ್ರೆ ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಕೂಡ ಪ್ರಜ್ಞೆ ಅನ್ನೋದಿದೆ. ಆ ಪ್ರಜ್ಞೆ ಹೇಗ್ ಕೆಲಸ ಮಾಡ್ತಾ ಇದೆ? ಅಣು ಪರಮಾಣುಗಳಲ್ಲಿ ಇರ್ತಕ್ಕಂತಹ ಆ ಎಲಿಮೆಂಟಲ್ ಎಸೆನ್ಸ್ ಅಂತ ಹೇಳ್ತೀವಲ್ಲ, ಅದು ಭೂತಗಣಗಳಲ್ಲಿ ಇರುವಂತಹ ಪ್ರಜ್ಞೆ ಹೇಗ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದು ಹೇಳ್ತಾರೆ, ಅದೆಲ್ಲವೂ ಕೂಡ ಇನ್ನ ಪ್ರವೃತ್ತಿ ಮಾರ್ಗದಲ್ಲಿದೆ. ಪ್ರವೃತ್ತಿ ಮಾರ್ಗ ಅಂದ್ರೆ ಅವರೋಹಣ ಪ್ರಕ್ರಿಯೆಯಲ್ಲಿದೆ. ಪರಮಾತ್ಮನಿಂದ ಒಂದು ಕಿಡಿಯಾಗಿ ಹೊರಟಂತಹ ಆ ಪುರುಷಾತ್ಮ, ನಾವೇನು ಹೇಳ್ತೀವಿ ಮಾನಡ್ ಅಂತ ಏನ್ ಹೇಳ್ತೀವಿ, ಕಿಡಿ ಕೆಳಗಿನ ಲೋಕಗಳಿಗೆ ಇಳಿದು ಬರ್ತಾ 3 ಭೂತ ವರ್ಗಗಳನ್ನ ದಾಟಿಕೊಂಡು ಬಂದು ನಂತರ ಖನಿಜ ಸಸ್ಯ ಪ್ರಾಣಿ ಮತ್ತೆ ಮನುಷ್ಯ ವರ್ಗಕ್ಕೆ ಬಂದಿರತಕ್ಕಂಥದ್ದು. ಈ ಪ್ರತಿಯೊಂದು ಲೋಕದಲ್ಲೂ ಕೂಡ ಮೇಲಿನಿಂದ ಕೆಳಗಡೆ ಬರ್ತಾ ಎಲ್ಲ ಲೋಕಗಳಲ್ಲೂ ಕೂಡ ಆ ಒಂದೊಂದು ದೇಹವನ್ನ ಕಟ್ಟಿಕೊಂಡು ಆತ್ಮ ಆ ಒಂದು ಲೋಕದಲ್ಲಿ ಕೆಲಸ ಮಾಡೋದಕ್ಕೆ ಸಜ್ಜಾಗ್ತಕ್ಕಂಥದ್ದು. ಅಂದ್ರೆ ಈ ಬಯಕೆ ಅಂತಕ್ಕಂಥದ್ದು ಇದೆಯಲ್ಲ, ದೇಹ ಆಗಿರ್ತಕ್ಕಂತಹ ಅಣು ಪರಮಾಣುಗಳಲ್ಲಿರ್ತಕ್ಕಂತಹ ಪ್ರಜ್ಞೆ ಮತ್ತು ಆ ಬಯಕೆ ಇದೆಯಲ್ಲ, ಅದು ಕೆಳಮುಖವಾಗಿ ಎಳಿತಾ ಇರತ್ತೆ. ಅದು ವಿಕಾಸದ ಗತಿಯಲ್ಲಿ ಹಾಗೆ ನಡೀತಾ ಇದೆ ಪ್ರವೃತ್ತಿ ಮಾರ್ಗದಲ್ಲಿ. ಆದ್ರೆ ಈ ದೇಹದಲ್ಲಿ ಅಂತಸ್ಥನಾಗಿರ್ತಕ್ಕಂತಹ ಆತ್ಮ ಪ್ರಜ್ಞೆ ಅದು ಮೇಲ್ಮುಖವಾಗಿ ಏರ್ಬೇಕಾಗಿದೆ. ಈ ಪ್ರಕೃತಿಯನ್ನ ಜಯಿಸಿ ತಾನು ಮೇಲ್ಮುಖನಾಗಿ ಮೇಲೇರ್ಬೇಕು ಅಂದ್ರೆ ಸರಿಯಾದ ತಿಳುವಳಿಕೆ ನಮಗೆ ಬೇಕಾಗಿದೆ. ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಹೇಗೆ ಪ್ರಜ್ಞೆ ಇದೆಯೋ, ಆ ಅಣುಗಳ ಸಮೂಹವಾದಂತಹ ದೇಹದಲ್ಲಿ ದೇಹ ಪ್ರಜ್ಞೆ ಅನ್ನುವಂಥದ್ದು ಇದೆ, ಕೆಲಸ ಮಾಡ್ತಾ ಇದೆ. ಆದ್ರೆ ದೇಹ ಪ್ರಜ್ಞೆ ಸಹಜವಾಗಿ ಅದರ ಕೆಲಸ ಮಾಡ್ತಾ ಇದ್ರು, ಅದರಿಂದ ಮೇಲೇರಿ ನಾವು ಅದರೊಳಗಡೆ ಇರ್ತಕ್ಕಂತಹ ಅಥವಾ ನಾವು ಆತ್ಮಸ್ವರೂಪಿಗಳು, ಆತ್ಮ ಪ್ರಜ್ಞೆ ಮೇಲೇರೋದಕ್ಕೆ ಬೇಕಾಗಿರ್ತಕ್ಕಂತಹ ಜೀವನವನ್ನ ನಾವು ನಡೆಸೋದು ಬಹಳ ಮುಖ್ಯ ಆಗಿದೆ. ಏನಾಗಿದೆ ಇಲ್ಲಿ ಅಂದ್ರೆ, ಈ ದೇಹಕ್ಕೆ ಅದ್ರೊಳಗಡೆ ನಿವಸಿಸಿರ್ತಕ್ಕಂತಹ ಆತ್ಮನ ಅರಿವು ನಿಜವಾಗ್ಲೂ ಇಲ್ಲ. ದೇಹಕ್ಕೆ ಅರಿವಿಲ್ಲ, ಆತ್ಮನ ಅರಿವಿಲ್ಲ. ದೇಹಾತ್ಮನಿಗೆ ತನ್ನ ಸ್ವಸ್ವರೂಪದ ಅರಿವು ಇಲ್ಲ. ಅಂದ್ರೆ ದೇಹವನ್ನ ಧರಿಸ್ಕೊಂಡು ಬಂದಿರತಕ್ಕಂತ ಒಂದು ಅಂಶಕ್ಕೆ ತನ್ನ ನಿಜವಾದ ಸ್ವರೂಪ ಆತ್ಮ ಸ್ವರೂಪ ಅನ್ನುವಂತಹ ಅರಿವು ಕೂಡ ಈ ಕೆಳಗಿನ ಲೋಕಗಳಲ್ಲಿ ಇಲ್ಲ. ಅದಕ್ಕೆ ಒಂದು ಝೆನ್ ಕಥೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಮನುಷ್ಯ ಒಂದು ಕುದುರೆನ ಹತ್ಕೊಂಡು ಅತಿ ವೇಗವಾಗಿ ಹೋಗ್ತಾ ಇರ್ತಾನಂತೆ. ಆಗ ಆತ ಸ್ನೇಹಿತ ಅಲ್ಲಿಗೆ ಬರ್ತಾನೆ, ನೋಡ್ಬಿಟ್ಟು ಕೇಳ್ತಾನೆ, ಅಪ್ಪ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾನಂತೆ. ಆಗ ಕುದುರೆ ಸವಾರ ಹೇಳ್ತಾನಂತೆ, ನನಗ್ ಗೊತ್ತಿಲ್ಲ, ನನ್ ಕುದುರೆನ್ ಕೇಳೋ ಅಂತ ಹೇಳ್ತಾನಂತೆ. ಆಗಿದೆ ನಮ್ ಸ್ಥಿತಿ. ಅಂದ್ರೆ ದೇಹ ಬಯಸದ ಹಾಗೆ ನಾವು ಮಾಡ್ತಾ ಇದ್ದೇವೆ, ದೇಹ ಕೇಳಿದ್ದೆಲ್ಲ ಕೊಡ್ತಾ ಇದ್ದೇವೆ, ದೇಹ ಬಯಸಿದ್ದೆಲ್ಲ ಮಾಡ್ತಾ ಇದ್ದೇವೆ. ನಾವು ಆ ಕುದುರೆಗೆ ಅಧೀನವಾಗಿದ್ದೇವೆ. ಅಂದ್ರೆ ನಾವು ದೇಹಕ್ಕೆ ಅಧೀನವಾಗಿದ್ದೇವೆ, ಆದ್ರೆ ನಾವು ಈ ದೇಹಗಳ ಒಡೆಯ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾಲಕ್ರಮೇಣ ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂತಹ ಕಷ್ಟ ನಷ್ಟಗಳು, ನೋವುಗಳು ಎಲ್ಲವೂ ಕೂಡ ನಮ್ಗೆ ಪಾಠವನ್ನ ಕಲಿಸುತ್ತೆ. ಈ ದೇಹದ ಬಯಕೆಗಳು ಕ್ಷಣಿಕ, ಅದು ನಮಗೆ ಸಂತೋಷವನ್ನ ನೀಡ್ತಕ್ಕಂಥದ್ದಲ್ಲ, ಇದು ಅಶಾಶ್ವತ. ಇವೆಲ್ಲವೂ ಕೂಡ ನಮ್ಗೆ ಭ್ರಮೆಯನ್ನ ಉಂಟು ಮಾಡ್ತಾ ಇದೆ ಅನ್ನುವಂತಹ ಅರಿವು ನಮಗೆ
ನಿಧಾನವಾಗಿ ಜನ್ಮಾಂತರಗಳಲ್ಲಿ, ಎಷ್ಟೋ ಜನ್ಮಗಳಲ್ಲಿ ನಾವು ಅರಿವನ್ನ ಪಡ್ಕೊಳ್ತಾ ಬರ್ತೇವೆ. ಈ ದೇಹದ ಆಸೆಗಳು ಹೇಗೆ ಅಂದ್ರೆ ಅವುಗಳನ್ನ ತೃಪ್ತಿಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ದೇಹದ ಆಸೆಗಳನ್ನ ತೃಪ್ತಿಗೊಳಿಸಿದಷ್ಟು ಇನ್ನೂ ಹೆಚ್ಚು ಹೆಚ್ಚಾಗ್ತಾ ಇರತ್ತೆ. ಕೈ ಸುಟ್ಕೊಂಡ ನಂತರನೇ ಬುದ್ಧಿ ಕಲ್ತ ಹಾಗೆ ನಿಧಾನವಾಗಿ ಈ ಆಸೆಗಳಿಂದ ಪೆಟ್ಟು ತಿಂದು ತಿಂದು ಅದರಿಂದ ದುಃಖ ಮಾತ್ರನೇ ನಮ್ಗೆ ಸಿಗೋದು ಅನ್ನುವಂಥದ್ದು ಸ್ಪಷ್ಟವಾಗಿ ಅರಿವು ನಮಗೆ ಬಂದಾಗ ಈ ಆಸೆಗಳು ಅವಷ್ಟಕ್ಕೆ ಅವೇ ಕಳಚ್ಕೊಂಡು ಹೋಗ್ತವೆ. ಅಂದ್ರೆ ಆಸೆಗಳು ಇಲ್ಲದೆ ಇದ್ದಾಗ ಈ ಸಂಗ್ರಹ ಬುದ್ಧಿ ಅನ್ನೋದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಆಗ ಏನ್ ಮಾಡ್ತಾನೆ ಮನುಷ್ಯ? ಸಾಕಷ್ಟು ಜೀವನದಲ್ಲಿ ಪೆಟ್ಟನ್ನ ತಿಂದ ನಂತರ ತನ್ನನ್ನ ತಾನು ಗಮನಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಆಳವಾಗಿರ್ತಕ್ಕಂತಹ ಪರಿಶುದ್ಧವಾದ ಐಕ್ಯತಾ ಮನೋಭಾವದ ನಿಜ ಸ್ವರೂಪ ಗೋಚರವಾಗುತ್ತೆ. ತಾನು ನಿಜವಾಗ್ಲೂ ಈ ದೇಹ ಅಲ್ಲ, ಅದರೊಳಗಡೆ ಇರ್ತಕ್ಕಂತಹ ಆತ್ಮ ಸ್ವರೂಪಿ ಆತ್ಮ ಪ್ರಜ್ಞೆ ಜಾಗೃತವಾಗ್ತಾ ಹೋಗುತ್ತೆ. ಅಂದ್ರೆ ಒಂದು ಒರಟಾಗಿರ್ತಕ್ಕಂತಹ ಕಲ್ಲು ಸಾಕಷ್ಟು ಉಳಿಪೆಟ್ಟುಗಳಿಂದ ಸುಂದರ ಶಿಲೆಯಾಗಿ ರೂಪುಗೊಳ್ಳುತ್ತಲ್ಲ, ಆ ರೀತಿ ಅನುಭವಗಳನ್ನ ಪಡ್ಕೊಳ್ತಾ ನಮ್ಮೊಳಗಡೆ ಇರ್ತಕ್ಕಂಥ ಆತ್ಮ ಪ್ರಜ್ಞೆ ಜಾಗೃತವಾಗಿ ಮೇಲ್ಮುಖವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅನುವು ಮಾಡಿಕೊಡುತ್ತೆ. ಅಂದ್ರೆ ಮನುಷ್ಯ ತನ್ನ ಸ್ವಸ್ವರೂಪವನ್ನು ಅರಿತ ನಂತರ ಮಾತ್ರನೇ ತನ್ನ ಗುರಿಯನ್ನ ಸೇರ್ತಕ್ಕಂತಹ ಪ್ರಯತ್ನ ಮಾಡ್ತಾ ಆ ಏಕ ಚೈತನ್ಯದಲ್ಲಿ ಒಂದಾಗ್ತಾನೆ. ಹೀಗೆ ಸ್ವಜ್ಞಾನದ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಪರಿಶುದ್ಧವಾದ ಪ್ರಜ್ಞೆ ಆಗಿದೆ. ಸ್ವಜ್ಞಾನ, ಸ್ವಸ್ವರೂಪದ ಅರಿವು, ಅದು ಆ ಧರ್ಮ ಒಂದು ಪರಿಶುದ್ಧವಾದಂತಹ ಪ್ರಜ್ಞೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೋಡಿ, ವಿಜ್ಞಾನಿಗಳು ಕೂಡ ವೈಜ್ಞಾನಿಕ ಆವಿಷ್ಕಾರಗಳು ಎಷ್ಟಾಗಿದೆ ಅಂದ್ರೆ ಬಹಳಷ್ಟು ಆವಿಷ್ಕಾರಗಳಾಗಿದೆ. ವೈಜ್ಞಾನಿಕ ಆವಿಷ್ಕಾರಗಳು ಮುಂಚೆ ಎಲ್ಲ ಪುಸ್ತಕಗಳಲ್ಲಿ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತ ಹೇಳ್ತಾ ಇದ್ರು. ಯಾವುದು ನಾವು ನೋಡ್ತಕ್ಕಂಥ ಕಣ್ಣಿಗೆ ಕಾಣತಕ್ಕಂಥ ವಸ್ತು ಪ್ರಪಂಚದಲ್ಲಿ ಪದಾರ್ಥಗಳು ಸಜೀವ ನಿರ್ಜೀವ ವಸ್ತುಗಳು ಅಂತ. ಈಗ ನಿರ್ಜೀವ ವಸ್ತುಗಳು ಅಂತಕ್ಕಂಥದ್ದೇ ಯಾವುದೂ ಇಲ್ಲ. ಯಾಕೆಂದ್ರೆ ನಾವು ನಿರ್ಜೀವ ಅಂತ ಅನ್ಕೊಂಡಿರ್ತಕ್ಕಂತಹ ವಸ್ತುಗಳನ್ನ ಒಡೆದು ನೋಡಿದ್ರು ಕೂಡ ಅದರ ಮೂಲ ವಸ್ತುವಾದಂತಹ ಅಣು ಪರಮಾಣುಗಳಲ್ಲಿ ಅಜೀವ ಚೈತನ್ಯ ಮಿಡಿತಾ ಇರ್ತಕ್ಕಂಥದ್ದನ್ನ ಕಂಡುಕೊಂಡಿದ್ದಾರೆ. ಆದ್ರಿಂದ ಇಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಲ್ಲೂ ಕೂಡ ಆ ಏಕತಾ ಭಾವ, ಅಂದ್ರೆ ಪ್ರತಿಯೊಂದರಲ್ಲೂ ಇರ್ತಕ್ಕಂಥದ್ದು ಆ ಚೈತನ್ಯವೇ, ಆ ಒಂದು ಶಕ್ತಿಯೇ ಅನ್ನುವಂಥದ್ದನ್ನ ಕಂಡುಕೊಳ್ಳೋದಕ್ಕೆ ನಿಧಾನವಾಗಿ ಪ್ರಾರಂಭ ಆಗಿದೆ. ಈ ಸ್ಥೂಲ ಪ್ರಪಂಚದಲ್ಲಿ ಹೇಗಪ್ಪ ಅಂದ್ರೆ ಎಲ್ಲ ವಸ್ತುಗಳು ಕೂಡ ಒಂದಕ್ಕೆ ಒಂದು ಸಂಬಂಧವನ್ನ ಹೊಂದಿರತಕ್ಕಂಥದ್ದು. ಪ್ರತಿಯೊಂದು ಜೀವ ವರ್ಗವೂ ಕೂಡ ಮತ್ತೊಂದು ಜೀವ ವರ್ಗದ ಮೇಲೆ ಅವಲಂಬಿತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಮನುಷ್ಯ ವರ್ಗ. ಮನುಷ್ಯ ಜೀವನ ಮಾಡ್ಬೇಕು ಅಂದ್ರೆ ನಮಗೆ ಖನಿಜಗಳೂ ಬೇಕು. ನಮ್ಮ ದೇಹಕ್ಕೆ, ನಮ್ಮ ದೇಹ ಪೋಷಣೆಗೋಸ್ಕರನು ನಮಗೆ ಸಸ್ಯಗಳು ಬೇಕು. ಸಸ್ಯಗಳ ಉತ್ಪನ್ನಗಳನ್ನ ನಾವು ಉಪಯೋಗಿಸ್ತೀವಿ. ಪ್ರಾಣಿಗಳನ್ನ ಕೂಡ ನಾವು ಉಪಯೋಗಿಸ್ಕೊಂಡು ಎಷ್ಟೋ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಹೀಗೆ ಪ್ರತಿಯೊಂದು ಜೀವ ವರ್ಗವೂ ಕೂಡ ಇನ್ನೊಂದು ಜೀವ ವರ್ಗದ ಮೇಲೆ ಅವಲಂಬಿತವಾಗಿದೆ. ಮನುಷ್ಯ ಬೇರೆ ಜೀವ ವರ್ಗಗಳ ಮೇಲೆ ತನ್ನ ಅನುಕೂಲಕ್ಕೋಸ್ಕರ ತನ್ನ ಕೆಲಸಗಳಿಗೆ ಹೇಗೆ ಅವಲಂಬಿತನಾಗಿದ್ದಾನೋ, ತನ್ನ ದೇಹ ಪೋಷಣೆಯನ್ನು ಸೇರಿ, ಹಾಗೆ ಪ್ರತಿಯೊಂದು ಜೀವ ವರ್ಗವೂ ಕೂಡ ಅದಕ್ಕಿಂತ ಮುಂದಿರ್ತಕ್ಕಂತಹ ಜೀವ ವರ್ಗದ ಮೇಲೆ ಅವಲಂಬಿತವಾಗಿದೆ. ಏನಕ್ಕೋಸ್ಕರ? ಪ್ರಜ್ಞೆಯ ವಿಕಾಸಕ್ಕೋಸ್ಕರ. ಯಾಕೆಂದ್ರೆ ನಮಗ್ ಗೊತ್ತು, ಥಿಯಾಸಫಿ ವಾಂಗ್ಮಯದಲ್ಲಿ ತಿಳ್ಕೊಂಡಿದ್ದೇವೆ, ಖನಿಜ ವರ್ಗದಲ್ಲಿ ಪ್ರಜ್ಞೆ ಅಂತಕ್ಕಂಥದ್ದು ಮಲಗಿದೆ ಅಂತ ಹೇಳಿದ್ರೆ ಸಸ್ಯ ವರ್ಗದಲ್ಲಿ ಎದ್ದಿದೆ, ಪ್ರಾಣಿ ವರ್ಗದಲ್ಲಿ ನಡೆದಾಡ್ತಾ ಇದೆ, ಅದೇ ರೀತಿ ಮನುಷ್ಯ ವರ್ಗದಲ್ಲಿ ವಚನಾ ಶಕ್ತಿಯನ್ನ ಗಳಿಸ್ಕೊಂಡಿದೆ ಅಂತ. ಪ್ರತಿಯೊಂದು ವರ್ಗವೂ ಕೂಡ ಮುಂದಿನ ವರ್ಗಕ್ಕೆ ಬಡ್ತಿಯನ್ನ ಪಡ್ಕೊಂಡು ವಿಕಾಸ ಹೊಂದುತ್ತಾ ಹೋಗ್ಬೇಕು ಅಂದ್ರೆ ಮುಂದಿನ ಹಂತದಲ್ಲಿ ಇರ್ತಕ್ಕಂತಹ ವರ್ಗದ ಜೀವ ವರ್ಗದ ಜೊತೆ ಒಡನಾಟ ಬಹಳ ಅಗತ್ಯ. ಹಾಗಿರುವಾಗ ಈ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು? ಎಲ್ಲದಕ್ಕೂ ಎಲ್ಲರಿಗೂ ಸಹಕಾರಿಯಾಗಿ ಬದುಕಬೇಕು. ಎಲ್ಲವೂ ಕೂಡ ದೃಷ್ಟಿಯಲ್ಲಿ ಸಂಸರಣಾ ಯೋಜನೆಯಲ್ಲಿ ವಿಕಾಸವನ್ನ ಹೊಂದುತ್ತಾ ಇರ್ತಕ್ಕಂಥದ್ದು. ಆ ವಿಕಾಸ ಯೋಜನೆಗೆ ಅನುವು ಮಾಡಿಕೊಡ್ತಾ ನಾವು ಬದುಕ್ತಕ್ಕಂಥದ್ದೇ ಜೀವನ ಧರ್ಮ ಆಗತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಮನುಷ್ಯ ಅತಿ ಆಸೆಯಿಂದ ನೈಸರ್ಗಿಕ ಸಂಪತ್ತನ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ತಾ ಇದೀವಿ. ಪರಿಸರ ನಾಶಕ್ಕೆ ಮುಂದಾಗಿದ್ದೀವಿ. ಇದರಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳನ್ನ ಕೂಡ ನಾವು ಎದುರಿಸ್ತಾ ಬಂದಿದ್ದೇವೆ. ಈಗ ಪ್ರಾಣಿಗಳೆಲ್ಲ ಕಾಡು ಬಿಟ್ಟು
ಊರೊಳಗೆ ಬರ್ತಾ ಇವೆ, ಎಷ್ಟೊಂದು ಪ್ರಕೃತಿ ವಿಕೋಪಗಳಾಗ್ತಾ ಇವೆ. ನಾವೆಲ್ಲವನ್ನೂ ಕೂಡ ನೋಡ್ತಾ ಇದ್ದೇವೆ ನಮ್ಮ ಕಣ್ಣಾರೆ ಅಲ್ವಾ. ಕಾಡಿನ ನಾಶ ಆಗ್ತಾ ಇದೆ. ಪರಿಸರವಾದಿಗಳೇ ಹೇಳ್ತಾರೆ, ಮನುಷ್ಯ ತನ್ನ ಅತಿಯಾಸೆಯಿಂದ ಮುಂದಿನ ಪೀಳಿಗೆಯ ಮೇಲೆ ಉಂಟಾಗ್ತಕ್ಕಂತ ಅನಾಹುತಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ ಗಮನ ಆ ಕಡೆ ಹೋಗ್ತಾ ಇಲ್ಲ. ಈ ಸೃಷ್ಟಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂದ್ರೆ, ಇಲ್ಲಿರ್ತಕ್ಕಂತಹ ಸುವ್ಯವಸ್ಥೆಯ ಕ್ರಮ. ಇಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದರ ಆಳ ಹೊಕ್ಕು ಪ್ರಕೃತಿಯಲ್ಲಿ ನಿಯಮಗಳಿವೆ. ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥದ್ದು. ಆ ನಿಯಮಗಳ ಕಡೆ ನಮ್ ಗಮನ ಹೋಗಬೇಕಾಗಿದೆ. ಯಾವಾಗ ಈ ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ಅಲ್ಲಿ ಸಮರಸತೆಯಿಂದ ನಾವು ಜೀವನ ಮಾಡ್ತಾ ಬರ್ತೀವೋ, ಆಗ ಪ್ರಕೃತಿಯೂ ಕೂಡ ನಮ್ಮ ವಿಕಾಸಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು, ಸಹಕಾರಿಯಾಗಿರುವಂಥದ್ದು. ಯಾವಾಗ ನಾವು ಪ್ರಕೃತಿ ನಿಯಮಗಳಿಗೆ ವಿರುದ್ಧವಾಗಿ ಹೋಗ್ತೀವೋ, ಪ್ರಕೃತಿಯನ್ನು ಕೂಡ ನಾಶ ಮಾಡ್ತಾ ಹೋಗ್ತೀವೋ, ಮನುಷ್ಯನ ವಿನಾಶ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಪ್ರಕೃತಿಯಲ್ಲಿರ್ತಕ್ಕಂತಹ ಈ ಸೃಷ್ಟಿಯಲ್ಲೇ ಅಡಗಿರ್ತಕ್ಕಂತಹ ಸುವ್ಯವಸ್ಥೆಯ ಕ್ರಮದ ಬಗ್ಗೆ ನಮ್ಮ ಗಮನ ಅಂತಕ್ಕಂಥದ್ದು ಹೋಗ್ಬೇಕು. ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಕೂಡ ತನ್ನ ಸಹಜ ಧರ್ಮಕ್ಕೆ ಅನುಗುಣವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಅಲ್ವಾ. ಸೃಷ್ಟಿಯಲ್ಲಿ ನಾವು ಏನೇನೆಲ್ಲ ನೋಡ್ತಾ ಇದ್ದೀವಿ, ಬ್ರಹ್ಮಾಂಡ, ಸೂರ್ಯ, ಚಂದ್ರ, ಗ್ರಹಗಳು ಅಲ್ವಾ, ಎಷ್ಟಿದೆ. ಪ್ರತಿಯೊಂದು ಕೂಡ ಅವುಗಳ ಧರ್ಮಕ್ಕನುಗುಣವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು, ಸಹಜವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥದ್ದು. ಮನುಷ್ಯ ಮಾತ್ರನೇ ಇದಕ್ಕೆ ಹೊರತಾಗಿ ಏನ್ ಮಾಡ್ತಾ ಇದ್ದಾನೆ, ಬಿಹೇವ್ ಮಾಡ್ತಾ ಇದ್ದಾನೆ, ಅವನು ವರ್ತಿಸ್ತಾ ಇದ್ದಾನೆ. ಅದು ಬಹಳ ಶೋಚನೀಯ. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಇಳೆಯಿಂದ ಮೊಳಕೆ ಯೋಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಸೂರ್ಯ ಚಂದ್ರರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬೆಳಗಾಗ್ತಾ ಇರುತ್ತೆ, ನಮ್ಗೆ ಸೂರ್ಯನನ್ನ ನೋಡ್ತಾ ಇರ್ತೇವೆ, ಕತ್ತಲಾಗ್ತಾ ಆಗ್ತಾ ನಾವು ಚಂದ್ರನನ್ನ ನೋಡ್ತೇವೆ. ಅವು ಪ್ರಕೃತಿ ಧರ್ಮಕ್ಕೆ ಅನುಗುಣವಾಗಿ ಕಾಣಿಸ್ತಾ ಇರ್ತವೆ, ಮತ್ತೆ ಹೋಗ್ತಾ ಇರ್ತವೆ. ಅದೇ ರೀತಿ ನಕ್ಷತ್ರಗಳ ಚಲನೆ, ಋತುಗಳ ಚಲನೆ, ಪ್ರತಿಯೊಂದು ಕೂಡ ಹುಟ್ಟು, ಬೆಳವಣಿಗೆ, ಸಾಫಲ್ಯ, ನಾಶ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ, ಈ ಸೃಷ್ಟಿಯಲ್ಲಿ ಸುವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥದ್ದೇ. ಯಾವುದೂ ಕೂಡ ತನಗಾಗಿ ಇಲ್ಲ. ಸೂರ್ಯ ಚಂದ್ರರಾಗ್ಲಿ, ನಕ್ಷತ್ರಗಳಾಗ್ಲಿ, ಋತುಗಳಾಗ್ಲಿ, ಯಾವುದೇ ಆಗ್ಲಿ ನಾವು ಪ್ರಕೃತಿಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಯಾವೂ ಕೂಡ ಇಲ್ಲಿ ಹೇಳ್ಕೊಳ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಅವರು, ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ನಾನು ಬೆಳಕನ್ನ ಕೊಡ್ತಾ ಇದ್ದೀನಿ ಅಂತ ಯಾವುದು ಕೂಡ ಅದು ಹೇಳ್ಕೊಳ್ತಾ ಇಲ್ಲ. ಒಂದು ಸಸಿ ಮೊಳಕೆ ಹೊಡೆದು ಅದು ಮರವಾಗಿ ಬೆಳೀತಾ ಇದೆ ಅಂತಂದ್ರೆ, ಅದು ನಮ್ಗೆ ಫಲವನ್ನ ಕೊಡ್ತಾ ಇದೆ ಅಂದ್ರೆ, ನಾನು ಕೊಡ್ತಾ ಇದ್ದೀನಿ ನೀಗೆ ಅಂತ ಹೇಳ್ಕೊಳ್ತಾ ಇಲ್ಲ. ಅದು ಸಹಜ ಧರ್ಮ, ಅದು ಸಹಜವಾಗಿಯೇ ಬೆಳೀತಾ ಇದೆ, ಹಣ್ಣನ್ನ ಕೊಡ್ತಾ ಇದೆ, ನಾನು ಕೊಡ್ತಾ ಇದ್ದೀನಿ ಅಂತ ಅದು ತಾನು ಹೇಳ್ಕೊಳ್ತಾ ಇಲ್ಲ. ಆ ರೀತಿ ಬದುಕನ್ನ ನಾವು ಬದುಕೋದು ಬಹಳ ಮುಖ್ಯವಾಗುತ್ತೆ. ಯಾವುದೂ ತನ್ನದಲ್ಲ, ಎಲ್ಲವೂ ತನ್ನ ಸಹಜ ಧರ್ಮಕ್ಕೆ ಅನುಗುಣವಾಗಿ ನಡೀತಾ ಇದೆ. ನೋಡಿ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಬೇಟೆ ಆಡುತ್ತೆ ಅಂದ್ರೆ ಯಾವಾಗ ಬೇಟೆ ಆಡುತ್ತೆ? ಉದಾಹರಣೆಗೆ ಒಂದು ಹುಲಿ ಒಂದು ಜಿಂಕೆನ ಬೇಟೆ ಆಡ್ತು ಅಂತ ಇಟ್ಕೊಳ್ಳಿ. ಅದು ಯಾವಾಗ ಬೇಟೆ ಆಡುತ್ತೆ? ಅದಕ್ಕೆ ಹಸುವಾದಾಗ ಮಾತ್ರ ಬೇಟೆ ಆಡ್ತಕ್ಕಂಥದ್ದು. ಬೇಟೆ ಆಡಿದ ಮೇಲೆ ತನಗೆಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನ ತಿಂತಕ್ಕಂಥದ್ದು, ಹಂಚಿಕೊಂಡು ಕೂಡ ತಿಂತಕ್ಕಂಥದ್ದು ತನ್ನ ಜೊತೆಯಲ್ಲಿ ಇರುವಂತಹ ಅವ್ರ ಜೊತೆ. ಮನುಷ್ಯ ಮಾತ್ರನೇ ತನ್ನ ಹಸಿವಿಗಿಂತ ಹೆಚ್ಚಾಗಿ ದುರಾಸೆಯಲ್ಲಿ ಪ್ರತಿಯೊಂದನ್ನು ಕೂಡಿಡ್ತಾ ಇರ್ತಕ್ಕಂಥದ್ದು, ಬಳಸ್ತಾ ಇರುವಂಥದ್ದು. ನಿಜವಾದ ಪ್ರಕೃತಿಯ ಧರ್ಮ ಏನಪ್ಪಾ ಅಂದ್ರೆ, ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ಜೀವನವನ್ನ ನಡೆಸ್ತಕ್ಕಂಥದ್ದೇ ಜೀವನ ಧರ್ಮ. ಆದ್ರೆ ಮನುಷ್ಯ ಮಾತ್ರ ಇದನ್ನ ಅರ್ಥಕೊಳ್ತಾ ಇಲ್ಲ. ತನ್ನ ಅತಿಯಾದ ಆಸೆ ಮತ್ತೆ ಸ್ವಾರ್ಥದಿಂದ ಏನ್ ಮಾಡ್ತಾ ಇದ್ದಾನೆ, ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ತನ್ನ ಸಹಜ ಧರ್ಮವನ್ನ ಮರ್ತಿದ್ದಾನೆ. ತನ್ನ ಸಹಜ ಧರ್ಮ ಏನು? ತಾನು ಆ ಪರಮಾತ್ಮನ ಒಂದು ಅಂಶ ಅಂದ್ಮೇಲೆ ಆ ಅಂಶ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡಬೇಕು, ತನ್ನಲ್ಲಿರ್ತಕ್ಕಂಥ ದೈವಿ ಗುಣಗಳನ್ನ ಅನಾವರಣಗೊಳಿಸ್ಕೊಳ್ತಾ ಸಹಜವಾಗಿ ಜೀವನವನ್ನ ಮಾಡಬೇಕು. ಪ್ರತ್ಯೇಕತೆಯನ್ನ ಸೃಷ್ಟಿಸ್ಕೊಂಡು ಸ್ವಾರ್ಥಕ್ಕೋಸ್ಕರ ಸಂಗ್ರಹ ಬುದ್ಧಿಯನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಜೀವನವಲ್ಲ ಇದು. ರಾಗದ್ವೇಷ ರಹಿತವಾಗಿರ್ಬೇಕಾಗಿದೆ, ಸ್ವಾರ್ಥ ರಹಿತವಾಗಿರ್ಬೇಕಾಗಿದೆ. ಇದು ಒಂದು ಅಂಶ. ಆದ್ರೆ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಮೂಲಭೂತವಾಗಿರ್ತಕ್ಕಂಥ ಅಂಶ ಅನುಕಂಪ ಅಥವಾ ಪ್ರೇಮ.
ಅನುಕಂಪ ಅಥವಾ ಪ್ರೇಮ. ಪ್ರೇಮ ಅಂತಕ್ಕಂಥದ್ದು ಪರಮಾತ್ಮನ ಒಂದು ಸ್ವರೂಪ, ಒಂದು ಮುಖ ಅಲ್ವೇ. ಅದಕ್ಕೆ ಪ್ರೇಮಕ್ಕೆ ಎಲ್ಲ ಧರ್ಮ ಗ್ರಂಥಗಳು ಕೂಡ, ಧರ್ಮ ಬೋಧಕರು ಕೂಡ ಒತ್ತನ್ನ ಕೊಟ್ಟದು. ಪರಮಗುರು ಚರಣ ಸನ್ನಿಧಿಯಲ್ಲಿ ಪ್ರೇಮದ ಬಗ್ಗೆ ನಾವೆಷ್ಟು ವಿಚಾರವನ್ನ ತಿಳ್ಕೊಂಡಿದ್ದೇವೆ. ಆ ಸಹಜವಾದಂತಹ ದೈವಿ ಪ್ರೇಮ ನಮ್ಮಲ್ಲಿ ಅನಾವರಣ ಆಗ್ಬೇಕು. ಅದು ನಮ್ಮನ್ನ ಮುಮುಕ್ಷತ್ವಕ್ಕೆ ಅಂದ್ರೆ ಮೋಕ್ಷಕ್ಕೆ ಕರೆದೊಯ್ತಕ್ಕಂಥದ್ದು, ಈ ಸಂಸಾರ ಚಕ್ರದಿಂದ ನಮಗೆ ಮುಕ್ತಿಯನ್ನ ಕೊಡ್ತಕ್ಕಂಥದ್ದು. ಆ ರೀತಿಯ ಒಂದು ಜೀವನವನ್ನು ನಾವು ನಡೆಸ್ಬೇಕು ಅಂದ್ರೆ ಎಷ್ಟು ನಮಗೆ ಎಚ್ಚರಿಕೆ ಇರಬೇಕಾಗತ್ತೆ, ಎಷ್ಟು ಜಾಗರೂಕರಾಗಿ ನಾವು ಜೀವನವನ್ನ ಮಾಡ್ಬೇಕಾಗತ್ತೆ, ಧರ್ಮವನ್ನ ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಪ್ರೇಮ ಅಂದ್ರೆ ಇತರರ ಬಗೆಗಿನ ಕಾಳಜಿ ಮತ್ತೆ ನಿಸ್ವಾರ್ಥ ಮನೋಭಾವ. ಯಾವುದೇ ಸಮಯದಲ್ಲೂ ಕೂಡ ಬೇರೆಯವರಿಗೆ ಸಹಾಯಕರವಾಗಿ ಇರತಕ್ಕಂಥದ್ದು. ಕಾಯ ವಾಚ ಮನಸ, ಬರೀ ನಮ್ಮ ಸ್ಥೂಲ ದೇಹದ ಮೂಲಕ ಮಾಡ್ತಕ್ಕಂಥ ಕೆಲಸಗಳಷ್ಟೇ ಅಲ್ಲ, ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಅಲ್ವಾ. ಪ್ರೇಮದ ಕಾರ್ಯೋನ್ಮುಖ ಅಂಶ ಏನು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಸೇವೆ ಅನ್ನೋದೇ ಪ್ರೇಮದ ಕಾರ್ಯೋನ್ಮುಖ ಅಂಶ. ಎಲ್ಲಿ ಪ್ರೇಮ ಇರುತ್ತೋ ಅಲ್ಲಿ ಸೇವೆ ಇರುತ್ತೆ. ಎಲ್ಲಿ ನಾವು ಸೇವೆಯನ್ನ ಮಾಡ್ತಾ ಇರ್ತೀವೋ ಅಲ್ಲಿ ಪ್ರೇಮ ಅಂತಕ್ಕಂಥದ್ದು ಸಹಜವಾಗಿ ತಂತಾನೇ ಇರುವಂಥದ್ದು. ಇತರರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜೀವನದ ಧರ್ಮ ಆಗ್ಬೇಕು. ಸೇವೆ ಮತ್ತು ಪ್ರೇಮ ಅನ್ನುವಂಥದ್ದು ನಮ್ಮ ಜೀವನದ ಉಸಿರಾಗಬೇಕು. ಅದು ನಿಜವಾದ ಜೀವನದ ಧರ್ಮ. ಏಕೆಂದ್ರೆ ಸೇವೆಯಿಂದ ಸ್ವಾರ್ಥ ಮನೋಭಾವ ಮತ್ತೆ ಆಸೆ ಅಂತಕ್ಕಂಥದ್ದು ಕುಂಠಿತವಾಗ್ತಾ ಹೋಗುತ್ತೆ. ನಾವು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಹೋದ್ರೆ, ಕುತುಮಿ ಅವರು ಕೊಟ್ಟಿರ್ತಕ್ಕಂತಹ ಸಂದೇಶ ಪರಮಗುರು ಚರಣ ಸನ್ನಿಧಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೇಗೆ ನಾವು ಆಧ್ಯಾತ್ಮ ಮಾರ್ಗದಲ್ಲಿ ಎಷ್ಟು ತಿಳಿದಿದ್ರು ಕೂಡ ಮುಂದುವರಿಯೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾರೆ, ನೀವು ಸೇವಾ ಕಾರ್ಯದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಸೇವಾ ಕಾರ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತಾ ಹೋದ್ರೆ ನಿಮ್ಮಲ್ಲಿರ್ತಕ್ಕಂತಹ ಸ್ವಾರ್ಥ ತಂತಾನೆ ಕಡಿಮೆ ಆಗ್ತಾ ಹೋಗುತ್ತೆ, ಆಸೆಗಳು ಕೂಡ ಕುಂಠಿತವಾಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಆಸೆಗಳ ಕಡೆ ಗಮನ ಹರಿಯೋದಿಲ್ಲ. ಸೇವಾ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಾಗ ಆಸೆಗಳ ಕಡೆ, ನಮ್ಮ ಸ್ವಾರ್ಥದ ಕಡೆ ನಮ್ಮ ಗಮನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಸಹಜವಾಗಿಯೇ ಜೀವನದ ಪರಿಪೂರ್ಣತೆಯ ಗ್ರಹಿಕೆ ಉಂಟಾಗತ್ತೆ. ನಮ್ಗೆ ಜೀವನದ ಪರಿಪೂರ್ಣತೆಯ ಗ್ರಹಿಕೆ ಬರ್ಬೇಕು ಅಂದ್ರೆ ಸೇವಾ ಕಾರ್ಯದಲ್ಲಿ ಪ್ರೇಮ ಪೂರಿತರಾಗಿ ನಾವು ಕಾರ್ಯನಿರತವಾದಾಗ ಮಾತ್ರ ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಥಿಯಾಸಫಿ ವಾಂಗ್ಮಯದಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೇನಾಗತ್ತೆ, ನಮ್ಮ ಮತ್ತೆ ಇತರರೊಂದಿಗಿನ ಸಂಬಂಧಗಳು ಕೂಡ ಬಹಳ ಉತ್ತಮವಾಗ್ತಾ ಹೋಗುತ್ತೆ. ಸಹಜವಾಗಿ ಜಾಗೃತವಾಗಿ ನಾವು ಸಮರಸತೆ ಮತ್ತು ಹೊಂದಾಣಿಕೆಯಿಂದ ಜೀವನ ಮಾಡ್ತೇವೆ. ಸಮರಸತೆ ಮತ್ತು ಹೊಂದಾಣಿಕೆಯನ್ನ ನಾವೀಗ ನೋಡ್ತಾ ಇದ್ದೀವ? ಆಧ್ಯಾತ್ಮ ಪ್ರಪಂಚದಲ್ಲೇ ನಾವು ನೋಡ್ತಾ ಇದ್ದೀವ? ನಾವು ಆಧ್ಯಾತ್ಮ ಸಾಧಕರು ಅಂತ ಹೇಳ್ಕೊಂಡು ನಡೀತಾ ಇರುವಾಗ್ಲೇ ನಮ್ಮಲ್ಲಿ ಎಷ್ಟೆಷ್ಟು ವ್ಯಕ್ತಿಗಳ ನಡುವೆ ಎಷ್ಟೆಷ್ಟು ಸಮರಸತೆ ಕಡಿಮೆ ಇರ್ತಕ್ಕಂಥದ್ದು ಅಥವಾ ಎಷ್ಟೆಷ್ಟು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದನ್ನ ಬದಿಗಿಟ್ಟು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆ ನಮ್ಮ ಸಂಬಂಧಗಳನ್ನ ಸುಧಾರಿಸ್ಕೊಳ್ತಾ ಸಮರಸತೆಯಿಂದ ಹೊಂದಾಣಿಕೆಯಿಂದ ಜೀವನ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ಸ್ವಜ್ಞಾನವನ್ನು ಏನಪ್ಪಾ ಅಂತ ಕರಿಬಹುದು ಅಂದ್ರೆ ಪ್ರೇಮ ಪೂರಿತ ಕಾರ್ಯಗಳ ಮಗು. ಸ್ವಜ್ಞಾನ ಅಂದ್ರೆ ಸ್ವಸ್ವರೂಪದ ಅರಿವು ಅಲ್ವಾ. ಅದು ಪ್ರೇಮ ಪೂರಿತ ಕಾರ್ಯಗಳ ಮಗು ಅಂತ ಹೇಳ್ತಾರೆ. ಪ್ರೇಮ ಪೂರಿತ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ನಮ್ಗೆ ಸ್ವಜ್ಞಾನದ ಅರಿವು ಬರುವಂತದ್ದು. ಹೀಗೆ ಸ್ವಜ್ಞಾನದ ಗುರಿ ಅಥವಾ ದಾರಿ ಇದೆಯಲ್ಲ, ಅದು ಯಾವಾಗ್ಲೂ ಕೂಡ ಸಂತೋಷಕರವಾಗಿರುತ್ತೆ, ಸ್ವಸಂತೋಷಕರವಾಗಿರೋದಲ್ಲ. ಅಂದ್ರೆ ಸ್ವಸಂತೋಷ ಅಂದ್ರೆ ಅಲ್ಲಿ ಸ್ವಾರ್ಥವನ್ನ ಬಿಡ್ಬೇಕು, ಸಂತೋಷಕರವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಸ್ವಜ್ಞಾನವೇ ಧರ್ಮದ ತಿರುಳು. ಇದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಮೂಲಕ, ಅವರ ಮುಖದಲ್ಲಿ ನಗುವನ್ನ ಉಂಟು ಮಾಡೋದ್ರ ಮೂಲಕ, ಮತ್ತೆ ಅವರೊಂದಿಗೆ ನಗುವನ್ನ ಹಂಚಿಕೊಳ್ಳೋದ್ರ ಮೂಲಕ ಮಾತ್ರ ಮನುಷ್ಯ ಹೆಚ್ಚಿನ ಸಂತೋಷವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿನ ಸಂತೋಷ ಅನ್ನುವಂಥದ್ದು ಬೇರೆ ಏನೂ ಇಲ್ಲ ಅಂತ ಎಲ್ಲ ಅನುಭಾವಿಗಳು ಕೂಡ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಜವಾದ ಸಂತೋಷ, ನಿಜವಾದ ಸುಖ ನಮ್ಮ ಜೀವನ ಧರ್ಮದಲ್ಲಿ ಅಡಗಿದೆ. ಆ ಜೀವನ ಧರ್ಮ ಬೇರೆಯವರಿಗೆ ಸಹಾಯಕರವಾಗಿ ನಿಲ್ಲತಕ್ಕಂಥದ್ರಲ್ಲಿ, ಆ ಸೇವಾ ಮನೋಭಾವದಲ್ಲಿ ಅಡಗಿದೆ ಅನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ಧಾರ್ಮಿಕ ಜೀವನದ ಅರ್ಥ ಏನು? ಎಲ್ಲವನ್ನು ಬಿಟ್ಟು ಬಿಡೋದಾ? ಎಲ್ಲವನ್ನು ನಿರಾಕರಿಸಿ ಬಿಡೋದಾ ಅಂದ್ರೆ ಇಲ್ಲ.
ವಸ್ತುಗಳೊಂದಿಗೆ ಇರ್ತಕ್ಕಂಥ ನಮ್ಮ ವ್ಯಾಮೋಹವನ್ನ ನಿರಾಕರಿಸೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಏನು ಬೇಡ, ನಾನು ಹಣ ಗಳಿಸೋದು ಬೇಡ, ನಾನು ಯಾವುದನ್ನು ಮಾಡೋದು ಬೇಡ, ನಾನು ಸುಮ್ಮನೆ ಇದ್ಬಿಡೋದಾ, ಎಲ್ಲವನ್ನೂ ನಿರಾಕರಿಸೋದು ಅಂದ್ರೆ ನನಗೆ ಹಣ ಬೇಡ ಅಂದ್ರೆ ನಾನು ಕೆಲಸ ಮಾಡೋದಿಲ್ಲ, ನನಗೆ ಯಾವುದು ಬೇಡ ಅನ್ನೋದಲ್ಲ. ನಿರ್ಮೋಹಿತನಾಗಿರ್ಬೇಕು ಅಂದ್ರೆ ವ್ಯಾಮೋಹವನ್ನ ನಿರಾಕರಿಸ್ಬೇಕು. ನಾವು ಪ್ರತಿಯೊಂದನ್ನು ನಿರಾಕರಿಸೋದಲ್ಲ ಜೀವನದಲ್ಲಿ, ಎಲ್ಲವೂ ಇದ್ರೂ ಅದಕ್ಕೆ ಅಂಟ್ಕೊಳ್ಳದೆ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಶ್ರೀಮಂತಿಕೆ ಬಂದ್ರೆ ಅದನ್ನ ದೂರ ಇಡ್ತಕ್ಕಂಥದ್ದು ಅಥವಾ ತಿರಸ್ಕಾರ ಮಾಡ್ತಕ್ಕಂಥದ್ದಲ್ಲ. ಆದ್ರೆ ಆ ಶ್ರೀಮಂತಿಕೆಯನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ಉದಾಹರಣೆ ತಗೊಳ್ಳೋಣ. ಹಿಂದೆ ಯಾವುದೋ ಬೇಡ, ನಾವು ಕಣ್ಣಾರೆ ಕಂಡಂತಹ ನೋಡಿರ್ತಕ್ಕಂತಹ ವಿಚಾರ ತಿಳ್ಕೊಂಡಿರ್ತಕ್ಕಂತಹ ವಿದ್ಯಮಾನಗಳನ್ನೇ ನೋಡ್ತಾ ಹೋದ್ರೆ, ಇತ್ತೀಚೆಗಷ್ಟೇ ಈ ಪ್ರಪಂಚ, ಈ ಇಹಲೋಕವನ್ನ ಬಿಟ್ಟು ಹೋದಂತಹ ರತನ್ ಟಾಟಾ, ಟಾಟಾ ಕಂಪನಿಯ ಮಾಲೀಕ, ಅವ್ರು ಹೇಗೆ ಬದುಕಿದ್ರು? ಅವ್ರು ಹೇಳ್ತಿದ್ರಂತೆ, ಅಂದ್ರೆ ಅವ್ರ ಟರ್ನ್ ಓವರ್ ಅಂತ ನೋಡ್ತಾರೆ, ವರ್ಷದ ಕೊನೆಯಲ್ಲಿ ಎಷ್ಟು ಬಂತು ನನಗೆ ಹಣ ಅಂತ. ಅದು ಅವ್ರು ಹೇಳ್ತಿದ್ರು, ಯಶಸ್ಸು ಅನ್ನೋದು ಹಣವನ್ನ ಅವಲಂಬಿಸಿರೋದಿಲ್ಲ, ನಾವು ತಯಾರು ಮಾಡಿರ್ತಕ್ಕಂತಹ ವಸ್ತುಗಳು ಸದುಪಯೋಗಗೊಂಡಾಗ, ನಾವು ತಯಾರು ಮಾಡಿರ್ತಕ್ಕಂತಹ ವಸ್ತುಗಳಿಂದ ಸದುಪಯೋಗವಾದಾಗ ಅಲ್ಲಿ ನಾವು ಯಶಸ್ಸನ್ನ ಕಾಣ್ತೀವಿ ಅಂತ ಅವ್ರು ಹೇಳ್ತಿದ್ರಂತೆ. ಅದೇ ರೀತಿ ಅವರು ಬಹಳ ಸರಳವಾದ ಜೀವನವನ್ನ ನಡೆಸಿದ್ರು. ಮತ್ತೆ ಅವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಂತಹ ಎಲ್ಲ ಕಾರ್ಮಿಕರ ಏಳಿಗೆಗೋಸ್ಕರ, ಒಳಿತಿಗೋಸ್ಕರ, ಅವರಲ್ಲಿ ಸಂತೋಷವನ್ನ ಕಾಣೋದಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಬೇರೆಯವರ ಏಳಿಗೆಯಲ್ಲಿ ಸಂತೋಷವನ್ನ ಕಾಣ್ತಕ್ಕಂತಹ ವ್ಯಕ್ತಿತ್ವ ಅವರದಾಗಿತ್ತು. ಅಂತಹ ಸರಳ ಜೀವನವನ್ನ ಅವರು ನಡೆಸಿದ್ರು. ಅಂತಹ ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ನೈಜ ಧಾರ್ಮಿಕ ಜೀವನದ ಸ್ವಭಾವನೆ ಸಂತೋಷ ಅಂತ ಹೇಳುವಂಥದ್ದು. ಅಷ್ಟಾವಕ್ರ ಗೀತದಲ್ಲಿ, ಅಂದ್ರೆ ಅಷ್ಟಾವಕ್ರ ಸಂಹಿತೆಯಲ್ಲೂ ಕೂಡ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಮೂರ್ಖ ತಾನು ಸಂಗ್ರಹಿಸಿದಂತಹ ಶ್ರೀಮಂತಿಕೆಗೆ ತಿರಸ್ಕಾರವನ್ನ ತೋರಿಸ್ತಾನೆ. ಯಾರಿಗೆ ತನ್ನ ದೇಹದ ಮೇಲಿನ ವ್ಯಾಮೋಹ ಮಾಯವಾಗಿರುತ್ತೋ ಅಂತಹವರಿಗೆ ಯಾವುದೇ ರೀತಿಯ ವ್ಯಾಮೋಹ ಮತ್ತೆ ತಿರಸ್ಕಾರ ಇರೋದಕ್ಕೆ ಸಾಧ್ಯ ಇಲ್ಲ. ಮೂರ್ಖ ಮಾತ್ರ ತಿರಸ್ಕಾರ ತೋರಿಸ್ತಾನೆ. ಏನಕ್ಕೆ? ಶ್ರೀಮಂತಿಕೆಗೆ. ಅಂದ್ರೆ ನಾವು ಶ್ರೀಮಂತಿಕೆಗೆ ತಿರಸ್ಕಾರವನ್ನು ತೋರಿಸ್ಬೇಕಾಗಿಲ್ಲ, ಆದ್ರೆ ಶ್ರೀಮಂತಿಕೆಯನ್ನ ಸರಿಯಾಗಿ ನಿಭಾಯಿಸ್ತಕ್ಕಂತಹ ಕರ್ತವ್ಯ ದೃಷ್ಟಿಯನ್ನ ನಾವು ಬೆಳೆಸ್ಕೊಳ್ಬೇಕು. ನಾವು ಗಳಿಸ್ತಕ್ಕಂತಹ ಪ್ರಾಮಾಣಿಕವಾಗಿ, ನೀತಿಯುತವಾಗಿ ಗಳಿಸ್ತಕ್ಕಂತಹ ನಮ್ಮ ಶ್ರೀಮಂತಿಕೆ ಅಂದ್ರೆ ಅರ್ಥ, ಅಂದ್ರೆ ಹಣ ಗಳಿಕೆಯನ್ನ ಯಾವ ರೀತಿ ವಿನಿಯೋಗ ಮಾಡಬೇಕು ಅನ್ನೋದ್ರ ಕಡೆ ನಮಗೆ ದೃಷ್ಟಿ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಅಷ್ಟಾವಕ್ರ ಗೀತೆ ಅಂತಕ್ಕಂಥದ್ದು ಅಷ್ಟಾವಕ್ರ ಮಹರ್ಷಿ ಜನಕರಾಜನಿಗೆ ಮತ್ತು ಅಷ್ಟಾವಕ್ರ ಮಹರ್ಷಿಗೆ ನಡೆದಂತಹ ಒಂದು ತಾತ್ವಿಕ ಸಂಭಾಷಣೆ ಅಂತ ಹೇಳ್ತಾರೆ. ಅಂದ್ರೆ ಮೇಧಾವಿ ಗುರು ಮತ್ತೆ ಶಿಷ್ಯರು ಸಂಧಿಸಿದಾಗ ಹೊರಹೊಮ್ಮದಂತಹ ಜ್ಞಾನದ ಮಿಂಚು ಅದು, ಅದ್ವೈತ ಅನುಭವದ ವಿವರಣೆ ಅದು. ಅಂತಹ ಉನ್ನತವಾದಂತಹ ಒಂದು ಸಂದೇಶ ನಮಗೆ ಅಷ್ಟಾವಕ್ರ ಸಂಹಿತೆಯಲ್ಲಿ ಸಿಗತಕ್ಕಂಥದ್ದು. ಮನುಷ್ಯನಿಗೆ ನಿರ್ಲಿಪ್ತ ಜೀವನ ಬಹಳ ಮುಖ್ಯ. ಧಾರ್ಮಿಕ ಜೀವನ ಅಂದ್ರೆ ಆಕಾಂಕ್ಷರಹಿತ ಜೀವನವೂ ಅಲ್ಲ. ಹಾಗಾದ್ರೆ ಧಾರ್ಮಿಕ ಜೀವನ ಅಂದ್ರೆ ಏನಪ್ಪಾ? ಆಕಾಂಕ್ಷರಹಿತ ಜೀವನನ, ಆಕಾಂಕ್ಷೆನೇ ನಮಗಿರಬಾರ್ದ? ಅದು ಖಂಡಿತ ಸರಿಯಲ್ಲ. ಆದ್ರೆ ನಮ್ಮ ಆಕಾಂಕ್ಷೆಯ ಅರ್ಥ ಮತ್ತೆ ಉದ್ದೇಶಗಳಲ್ಲಿ ಸೂಕ್ತ ಬದಲಾವಣೆ ಆಗ್ಬೇಕು. ಮಾರ್ಗಜ್ಯೋತಿಯಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಸಂದೇಶ ಸಿಗ್ತಾ ಇದೆ. ಮಹತ್ವಾಕಾಂಕ್ಷೆಯನ್ನ ಕೊಲ್ಲು, ಆದ್ರೆ ಮಹತ್ವಾಕಾಂಕ್ಷೆಯುಳ್ಳವನಂತೆ ನೀನು ಜೀವನವನ್ನ ಮಾಡು. ಅದೇ ಇದರ ಅರ್ಥವೂ ಕೂಡ. ಅಂದ್ರೆ ಆಕಾಂಕ್ಷೆಯ ಅರ್ಥ ಮತ್ತು ಉದ್ದೇಶಗಳಲ್ಲಿ ನಾವು ಸೂಕ್ತ ಬದಲಾವಣೆಯನ್ನ ಮಾಡ್ಕೊಳ್ಬೇಕು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಜೀವನ ಅನ್ನುವಂಥದ್ದು ಉಪೇಕ್ಷಿತವುಳ್ಳ ಅಥವಾ ನಿಷ್ಕ್ರಿಯವಾದ ಜೀವನನೂ ಅಲ್ಲ. ನಿಷ್ಕ್ರಿಯತೆ ಅಲ್ಲ, ಇಲ್ಲಿ ಬಹಳ ಚಟುವಟಿಕೆಯಿಂದ, ಬಹಳ ಉತ್ಸಾಹದಿಂದ ಜೀವನವನ್ನ ಮಾಡ್ತಾ, ಹಣ ಸಂಪಾದನೆನೂ ಮಾಡ್ತಾ, ತನ್ನ ಕರ್ತವ್ಯ ಕುಟುಂಬ ನಿರ್ವಹಣೆಯನ್ನು ಮಾಡ್ತಾ, ವೃತ್ತಿ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥ, ಆದ್ರೆ ಬಹಳ ಜಾಣ್ಮೆಯಿಂದ, ಪ್ರಾಮಾಣಿಕತೆಯಿಂದ ಆ ವೃತ್ತಿ ಧರ್ಮವನ್ನ ಪಾಲಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ಸಂದೇಶ ಅಷ್ಟಾವಕ್ರ ಗೀತೆಯಲ್ಲಿ ನಾವು ನೋಡ್ಬೋದೇನಪ್ಪಾ ಅಂದ್ರೆ, ಯಾವಾಗ ಸತ್ಯವು ಸಂಕುಚಿತ ಸ್ವಾರ್ಥ ಆಸೆಗಳ ಹಿಂದೆ ಹೋಗುತ್ತದೆಯೋ ಅದು ನೋವು ಮತ್ತು ದುಃಖವನ್ನ ಉಂಟು ಮಾಡುತ್ತದೆ. ಆಳವಾದ ಪ್ರಜ್ಞೆಯಿಂದ ಅವುಗಳನ್ನು ಮೀರಿ ನಿಂತರೆ ಮಾತ್ರ ಸಂತೋಷ ಮತ್ತು ಶಾಂತಿ ಲಭಿಸುತ್ತದೆ. ಇದೆಲ್ರಿಗೂ ನಾವು ತಿಳ್ಕೊಂಡೇ ಇದ್ದೀವಿ, ಓದ್ಕೊಂಡು ಇದ್ದೇವೆ. ಆದ್ರೆ ಮಾತ್ರ ನಾವು ಸ್ವಾರ್ಥ ಮತ್ತೆ ಆಸೆಗಳ ಹಿಂದೆ ಹೋಗದೇ ಇರ್ತಕ್ಕಂಥದ್ದು ಎಷ್ಟು ಕಷ್ಟ ಅನ್ನೋದನ್ನ ನಾವು ತಿಳ್ಕೊಳ್ತಾ
ಹೋಗ್ತಾ ಇದ್ದೇವೆ, ಆದ್ರೆ ಅದು ಸಾಧ್ಯ. ಆ ರೀತಿ ಹೋಗದೆ ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಬೇಕಾಗಿದೆ. ಜೆ ಕೆ ಅವ್ರ ವಿಚಾರಕ್ಕೆ ಬಂದ್ರೆ, ಯಾರೋ ಒಬ್ರು ಒಂದ್ಸಾರಿ ಜೆ ಕೆ ಅವ್ರನ್ನ ಪ್ರಶ್ನೆ ಮಾಡ್ತಾರಂತೆ, ಈ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂತ ನೀವು ಬಯಸ್ತೀರಾ ಅಂತ ಕೇಳಿದ್ರೆ ಅವ್ರು ಬಹಳ ಚೆನ್ನಾಗಿ ಉತ್ತರ ಹೇಳ್ತಾರಂತೆ. ಬಹಳ ಸರಳವಾಗಿದೆ ಇದಕ್ಕೆ ಉತ್ತರ. ಮೊದಲನೇದಾಗಿ, ನನಗೆ ಏನು ಬೇಕಾಗಿಲ್ಲ. ಎರಡನೇದಾಗಿ ಹೇಳ್ತಾರೆ, ಜೀವಿಸಿರಿ, ಅಂದ್ರೆ ಬದುಕಿ. ನಮ್ಗೆ ಬದುಕೋದೇ ಗೊತ್ತಿಲ್ಲ, ನಾವು ಜೀವಂತವಾಗಿದ್ದೇವೆ ಆದ್ರೆ ಜೀವಿಸ್ತಾ ಇಲ್ಲ. ಅದಕ್ಕೆ ಜೀವನ ಇರುವುದು ಜೀವಿಸುವುದಕ್ಕೆ ಅಂತ ಬಹಳ ಚೆನ್ನಾಗಿ ಸುರೇಂದ್ರ ನಾರಾಯಣ್ ಅವರು ಒಂದು ಶೀರ್ಷಿಕೆಯಲ್ಲಿ ಒಂದು ಲೇಖನವನ್ನ ಬರೀತಾ ಹೋಗ್ತಾರೆ. ನಾವು ನಿಜವಾಗ್ಲೂ ಜೀವಿಸಬೇಕಾಗಿದೆ. ಆ ರೀತಿ ಒಂದು ಸಂದೇಶವನ್ನ ಜೆ ಕೆ ಅವರು ಕೂಡ, ಜೆ ಕೃಷ್ಣಮೂರ್ತಿ ಅವರು ಕೂಡ ನಮ್ಗೆ ಕೊಡ್ತಾ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ಇದು ನಮ್ಮ ಜಗತ್ತು, ನಾವು ಜೀವಿಸಬೇಕಾಗಿರುವ ಭೂಮಿ, ಆದ್ರೆ ನಾವು ಜೀವಿಸುತ್ತಿಲ್ಲ. ನಾವು ಸಂಕುಚಿತರಾಗಿದ್ದೇವೆ, ವಿಭಜಿತರಾಗಿದ್ದೇವೆ, ನಾವು ಆಸಕ್ತ ಬುದ್ಧಿಯುಳ್ಳವರಾಗಿದ್ದೇವೆ, ನಮಗೆ ಸಂಬಂಧಗಳಿಲ್ಲ. ಹೇಗಿದ್ದೇವೆ ನಾವು? ಏಕಾಂಗಿಯಾಗಿದ್ದೇವೆ, ನಿರಾಶೆಯುಳ್ಳ ಮನುಷ್ಯರಾಗಿದ್ದೇವೆ. ನಮಗೆ ಆನಂದ ಭರಿತ ಪರಮಾನಂದ ಜೀವಿತದ ಅರ್ಥನೇ ಆಗ್ತಾ ಇಲ್ಲ ಅಂತ ಜೆ ಕೆ ಅವರು ಹೇಳ್ತಾರೆ. ನಮ್ಮ ಸಂಬಂಧಗಳಲ್ಲಿ ಹೇಗಿದ್ದೇವೆ ನಾವು? ನಾವು ಏಕಾಂಗಿಯಾಗಿದ್ದೇವೆ. ಹೇಗೆ ನಾವು ಖಿನ್ನರಾಗಿದ್ದೇವೆ, ಈ ಜೀವನದಲ್ಲಿ ಆಸಕ್ತಿಯನ್ನ ಕಳ್ಕೊಳ್ತಾ ಇದ್ದೇವೆ, ಅರ್ಥಹೀನವನ್ನ ಮಾಡ್ಕೊಳ್ತಾ ಇದ್ದೇವೆ. ಆದ್ರೆ ಅದು ನಮ್ಮ ಕೈಯಲ್ಲೇ ಇದೆ, ಜೀವನವನ್ನ ಹೇಗೆ ಆನಂದಕರವಾಗಿ ಸಂತೋಷಕರವಾಗಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಹೀಗೆ ಅನೇಕ ವಿಚಾರಗಳನ್ನ ನಮಗೆ ಹೇಳ್ತಾ ಹೋಗ್ತಾರೆ. ಹೀಗೆ ಜವಾಬ್ದಾರಿಯುತ ಜೀವನ ಅನ್ನೋದಿದೆಯಲ್ಲ, ಕರ್ತವ್ಯವನ್ನ ಅರಿತು ಮಾಡ್ತಕ್ಕಂತಹ ಜೀವನ, ಅದು ಉನ್ನತ ಜೀವನದ ಅಭಿವೃದ್ಧಿಗೆ ಸಕಾರಾತ್ಮಕವಾಗಿ ಯಾವಾಗ್ಲೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು. ಈ ಕರ್ತವ್ಯ ಭಾವ, ಪ್ರಾಮಾಣಿಕವಾದ ಕರ್ತವ್ಯ ಭಾವ ಅಂತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಜಾಗೃತವಾದ್ರೂ ಸಾಕು, ಅದು ಸೂಕ್ಷ್ಮ ರೂಪದಲ್ಲಿ ಧಾರ್ಮಿಕ ಜೀವನದ ಪ್ರಾರಂಭಕ್ಕೆ ಕಾರಣವಾಗತ್ತೆ ಅನ್ನುವಂತಹ ಮಹತ್ವವಾದ ವಿಚಾರವನ್ನ ನಾವು ಅರಿತುಕೊಳ್ಬೇಕಾಗಿದೆ. ನಾವು ಏನು ಹೇಳ್ತೀವಿ, ಮನೆಯಲ್ಲಿ ಎಷ್ಟೋ ಕರ್ತವ್ಯಗಳಿರುತ್ತೆ, ಅವುಗಳನ್ನೆಲ್ಲ ಬದಿಗಿಟ್ಟು ನಾವು ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಉತ್ಸಾಹವನ್ನ ತೋರಿಸ್ತೀವಿ. ಅಲ್ಲೂ ಕೂಡ ನೋಡಿ ಎಷ್ಟು ಸೂಕ್ಷ್ಮತೆಯನ್ನ ನಾವು ಅರ್ಥಕೊಳ್ಬೇಕು. ನಮಗೆ ಪರಮಗುರು ಚರಣ ಸನ್ನಿಧಿಯಲ್ಲೇ ಕೊಡ್ತಾರೆ ಸಂದೇಶ, ಅದೊಂದು ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಸಂದೇಶ ನಮ್ಮ ಜೀವನಕ್ಕೆ ನಿಜವಾಗ್ಲೂ ಬಹಳ ಉನ್ನತವಾಗಿರ್ತಕ್ಕಂತಹ ಸಂದೇಶ. ನಮ್ಮ ಕರ್ತವ್ಯಗಳನ್ನ ನಿಭಾಯಿಸಿ ಪ್ರಾಮಾಣಿಕವಾಗಿ ನಂತರ ಬೇರೆ ಕೆಲಸಗಳಿಗೆ ಹೋಗ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೇವೆ, ಧರ್ಮೋ ರಕ್ಷತಿ ರಕ್ಷಿತಃ, ಬಹಳ ಜನಪ್ರಿಯವಾದಂತಹ ಸಂಸ್ಕೃತ ನುಡಿಗಟ್ಟು. ಧರ್ಮ ರಕ್ಷಿಸುವವರನ್ನ ರಕ್ಷಿಸುತ್ತೆ. ಅಂದ್ರೆ ಧರ್ಮವನ್ನ ಯಾರು ರಕ್ಷಿಸುತ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತೆ. ಇದನ್ನು ಎಲ್ಲಿ ನಾವು ನೋಡ್ತೇವೆ? ಮಹಾಭಾರತದಲ್ಲಿ ಇದು ಉಲ್ಲೇಖ ಆಗಿದೆ, ಮನುಸ್ಮೃತಿಯಲ್ಲಿ ಕೂಡ ಇದು ಉಲ್ಲೇಖ ಆಗಿದೆ. ಪೂರ್ತಿ ಶ್ಲೋಕ ಏನ್ ಹೇಳುತ್ತಪ್ಪ ಇದು ಅಂದ್ರೆ, ಮನುಸ್ಮೃತಿಯಲ್ಲಿ ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋನ ಹಂತವ್ಯೋ ಮಾನೋ ಧರ್ಮೋ ಹತೋ ವಿಧೀತ್. ಧರ್ಮವನ್ನ ನಾವು ರಕ್ಷಿಸ್ತಾ ಹೋದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ಧರ್ಮ ಅಂದ್ರೆ ಮತ್ತಿನ್ನೇನು? ಕ್ರಮಬದ್ಧವಾದ ಜೀವನ, ಪ್ರಕೃತಿಯಲ್ಲಿರ್ತಕ್ಕಂಥ ನಿಯಮಗಳನ್ನ ಅರಿತು ಮಾಡ್ತಕ್ಕಂತಹ ಜೀವನ. ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಸುಖಕರವಾಗಿ ಬಾಳ್ಬೇಕು ಅಂದ್ರೆ ಕಾನೂನು ಕಟ್ಟಳೆಗಳನ್ನ ಮಾಡ್ಕೊಂಡಿರ್ತೀವಿ. ಕಾನೂನು ನಿಯಮಗಳನ್ನ ನಾವು ಪಾಲಿಸ್ತಾ ಹೋದ್ರೆ ಕಾನೂನು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಕಾನೂನನ್ನ ಮೀರಿ ನಾವು ಯಾವಾಗ ಕೆಲಸಗಳನ್ನ ಮಾಡ್ತಾ ಹೋಗ್ತೀವೋ ಅದು ನಮ್ಮನ್ನ ಶಿಕ್ಷಿಸುತ್ತೆ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ಬಹಳ ಜನಪ್ರಿಯವಾದಂತಹ ಮಾತೇನಪ್ಪ ಅಂದ್ರೆ, ಯಥೋ ಧರ್ಮ ತಥೋ ಜಯ. ಇದು ಒಂದು ಸಂಸ್ಕೃತ ಶ್ಲೋಕ. ಯಥೋ ಧರ್ಮ ತಥೋ ಜಯ, ಈ ಒಂದು ವಾಕ್ಯ ಹಿಂದೂ ಮಹಾಕಾವ್ಯ ನಮ್ಮ ಮಹಾಭಾರತದಲ್ಲಿ 13 ಸಾರಿ ಹೇಳಲ್ಪಟ್ಟಿದೆ ಅಂತ ಹೇಳ್ತಾರೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಖಂಡಿತವಾಗ್ಲೂ ಇದೆ, ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ನ್ಯಾಯವಿದೆಯೋ ಅಲ್ಲಿ ಜಯವಿದೆ. ಅದಕ್ಕೆ ಹೇಳ್ತಾರೆ ಮತ್ತೊಂದು ಸಂಸ್ಕೃತ ಶ್ಲೋಕದಲ್ಲಿ, ಸತ್ಯಾನ್ನಾಸ್ತಿ ಪರೋ ಧರ್ಮ, ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಧ್ಯೇಯವಾಕ್ಯವೂ ಅದೇ, ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಸತ್ಯಾನ್ನಾಸ್ತಿ ಪರೋ ಧರ್ಮ, ಸತ್ಯವನ್ನ ಹಿಂಬಾಲಿಸ್ಕೊಂಡು ಹೋಗ್ಬೇಕಾಗಿದೆ. ಅನಿತ್ಯ ಶಾಶ್ವತ ಸತ್ಯವನ್ನ ಅರಿತುಕೊಳ್ತಕ್ಕಂಥದ್ದೇ ಜೀವನದ ಧರ್ಮ. ಧರ್ಮ ಅಂದ್ರೆ ಮತ್ತಿನ್ನೇನೂ ಅಲ್ಲ, ನಿಜವ ಸರಿಯಾದ ಜೀವನ ವಿಧಾನ ಅಥವಾ ಸರಿಯಾದ ಮಾರ್ಗ.
ಅಂದ್ರೆ ಒಳ್ಳೆಯ ಕೆಲಸ, ನಂಬಿಕೆ, ಪ್ರೀತಿ, ಅಹಿಂಸೆ, ವಿಶ್ವಾಸಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ವಭಾವ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಹಾಗೆ ಯಾರು ಒಳ್ಳೆಯ ಸ್ವಭಾವವನ್ನು ಹೊಂದಿರ್ತಾರೋ ಅವರು ಧರ್ಮ ರಕ್ಷಕರಾಗಿರ್ತಾರೆ, ಅವರನ್ನ ಧರ್ಮ ರಕ್ಷಿಸುತ್ತೆ. ಎಲ್ಲ ಮತಗಳಲ್ಲೂ ಹೇಳಿರೋದು ಇದೇ ತತ್ವನೇ. ಆದ್ರೆ ನಾವು ಪ್ರತಿಯೊಂದನ್ನು ಕೂಡ ಪ್ರತ್ಯೇಕಿಸ್ಕೊಂಡು ಬಿಟ್ಟಿದ್ದೇವೆ. ಯೇಸು ಕ್ರಿಸ್ತರು ಹೇಳ್ತಾರೆ ಧರ್ಮ ಅಂದ್ರೆ ಏನು? ದಯೆ, ಪರಿಶುದ್ಧತೆ, ಪ್ರಾಮಾಣಿಕತೆ, ಕರ್ತವ್ಯದಲ್ಲಿ ಬದ್ಧತೆ, ನಂಬಿಕೆ, ಕ್ಷಮೆಯ ಗುಣ, ಇವೇ ಧರ್ಮದ ಮೂಲ ಮಂತ್ರಗಳು ಅಂತ ಹೇಳ್ತಾರೆ. ಧರ್ಮದ ಮೂಲ ತತ್ವಗಳೇನು ಅಂತ ನಾವು ನೋಡ್ತಾ ಹೋದ್ರೆ ಮತ್ತಿನ್ನೇನು ಅಲ್ಲ, ಅರಿಷಡ್ವ ವರ್ಗಗಳಿಂದ ದೂರ ಇರ್ತಕ್ಕಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವೇ ಮನುಷ್ಯನನ್ನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು. ಆಧ್ಯಾತ್ಮ ಪಥಕ್ಕೆ ಬಹಳ ದೊಡ್ಡ ಅಡ್ಡಿಯಾಗಿರುವಂಥದ್ದು. ಅವುಗಳಿಂದ ದೂರ ಇರ್ತಕ್ಕಂಥದ್ದು, ಅವುಗಳನ್ನ ಮೀರಿ ನಮ್ಮ ಪ್ರಜ್ಞೆಯನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಕ್ಷಮಾಗುಣ, ಧರ್ಮದ ಮೂಲ ತತ್ವ ಕ್ಷಮಾಗುಣ, ಸೇವೆ, ದಯೆ, ಕರುಣೆ, ಅನುಕಂಪ, ಇವೆಲ್ಲವೂ ಕೂಡ ಧರ್ಮದ ಮೂಲ ತತ್ವಗಳು ಅಂತ ನಾವು ಚೆನ್ನಾಗಿ ಎಲ್ಲ ಗ್ರಂಥಗಳಲ್ಲೂ, ಧರ್ಮ ಗ್ರಂಥಗಳಲ್ಲೂ ಕೂಡ ನಮ್ಗೆ ತಿಳಿಸ್ತಾ ಇರುವಂತದ್ದು. ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಜಗತ್ತಿನ ಸ್ಥಿತಿ ಮತ್ತು ವ್ಯವಸ್ಥೆ ಉತ್ತಮವಾಗಿರುವಿಕೆ, ಪ್ರತಿಯೊಂದು ಜೀವಿಯ ಅಭಿವೃದ್ಧಿ ಹಾಗೂ ಪಾರಲೌಕಿಕ ಉನ್ನತಿ, ಇವು 3 ಧ್ಯೇಯಗಳನ್ನು ಹೊಂದಿರುವುದೇ ಧರ್ಮ. ಜೀವನದಲ್ಲಿ 3 ಧ್ಯೇಯ, ಇದು ನಮ್ಮನ್ನ ಮೋಕ್ಷ ಪ್ರಾಪ್ತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಜಗತ್ತಿನ ಸ್ಥಿತಿ ಮತ್ತು ವ್ಯವಸ್ಥೆ ಉತ್ತಮವಾಗಿರುವಿಕೆ. ಯಾವಾಗ ಉತ್ತಮವಾಗಿರುತ್ತೆ? ನಮ್ಮ ಸಮಾಜದ ವ್ಯವಸ್ಥೆ ಇರ್ಬೋದು, ಸ್ಥಿತಿ ಇರ್ಬೋದು. ಯಾವಾಗ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೆಯ ಉದ್ದೇಶವಾದಂತಹ ಸಹೋದರ ಭಾವ, ಅಂದ್ರೆ ನಾವೆಲ್ಲ ಆತ್ಮ ಸ್ವರೂಪಿಗಳು, ಆತ್ಮ ಚೈತನ್ಯವನ್ನ ಕಂಡುಕೊಳ್ತಕ್ಕಂತಹ, ಕಾಣತಕ್ಕಂತಹ, ಆ ರೀತಿ ನಡೀತಕ್ಕಂತಹ ಒಂದು ಗುಣ ನಮ್ಮಲ್ಲಿದ್ದಾಗ ಜಗತ್ತಿನ ಸ್ಥಿತಿ ಮತ್ತೆ ವ್ಯವಸ್ಥೆ ಉತ್ತಮವಾಗಿ ಇರುತ್ತೆ. ಪ್ರತಿಯೊಂದು ಜೀವಿಯ ಅಭಿವೃದ್ಧಿ, ಪ್ರತಿಯೊಂದು ಜೀವ ವರ್ಗದ ಅಭಿವೃದ್ಧಿಯು ಕೂಡ ನಮ್ಮ ದೃಷ್ಟಿಯಲ್ಲಿರಬೇಕು. ಮತ್ತು ಪಾರಲೌಕಿಕ ಉನ್ನತಿ, ಇವೆಲ್ಲವೂ ಕೂಡ ನಮ್ಮನ್ನ ಪಾರಲೌಕಿಕ ಉನ್ನತಿಗೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಶಂಕರಾಚಾರ್ಯರು ಈ 3 ಅಂಶಗಳನ್ನ ನಮಗೆ 3 ಧ್ಯೇಯಗಳು ಅಂತ ಹೇಳ್ತಾರೆ. ಈ 3 ಧ್ಯೇಯಗಳನ್ನ ನಮ್ಮ ಜೀವನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದೇ ಧರ್ಮ. ಹಿಂದೂ ಧರ್ಮದಲ್ಲಿ ಹೇಳಿರ್ತಕ್ಕಂತಹ 4 ಪುರುಷಾರ್ಥಗಳಲ್ಲಿ ಧರ್ಮನೇ ಮೊದಲನೇದು. ಪುರುಷಾರ್ಥಗಳು ಯಾವುದು? 4: ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ಧರ್ಮನೇ ಎಲ್ಲಕ್ಕೂ ಕೂಡ ತಳಹದಿಯಾಗಿ ಪ್ರಾರಂಭದಲ್ಲಿ ಅದು ಇರ್ತಕ್ಕಂಥದ್ದು. ಧರ್ಮದ ತಳಹದಿಯ ಮೇಲೆನೆ ಅರ್ಥ, ಕಾಮ, ಮೋಕ್ಷ. ಅರ್ಥ, ನಾವು ಗಳಿಸ್ತಕ್ಕಂತಹ ಪ್ರತಿಯೊಂದು ಕೂಡ ಧರ್ಮದ ತಳಹದಿಯ ಮೇಲೆ ನಿಂತಿದ್ರೆ ನಾವು ಯಾವಾಗ್ಲೂ ಸುಖ ಸಂತೋಷವಾಗಿರೋದಕ್ಕೆ ಸಾಧ್ಯ. ಕಾಮ, ನಮ್ಮ ಆಸೆಗಳು, ಆಕಾಂಕ್ಷೆಗಳು ಪ್ರತಿಯೊಂದಿಗೂ ಕೂಡ ಧರ್ಮದ ತಳಹದಿಯ ಮೇಲೆ ಇರಬೇಕು. ಆಗ ಮಾತ್ರ ನಮಗೆ ಮೋಕ್ಷ ಸಾಧ್ಯ ಅನ್ನುವಂಥದ್ದು. ಅಂದ್ರೆ ಧರ್ಮ ಅಂದ್ರೆ ಮನುಷ್ಯನ ಕರ್ತವ್ಯ, ಜವಾಬ್ದಾರಿ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ಧರ್ಮ ಅನ್ನುವಂತಹ ಪದವನ್ನ ಅರ್ಥಹೀನ ಮಾಡದಲೆ ಧರ್ಮ ಅನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನ ಕಂಡುಕೊಳ್ತಾ, ಈ ಪಂಥ, ಪಂಗಡ, ಮತಗಳಿಗೆ ಮೀರಿದಂಥದ್ದು ಧರ್ಮ ಅನ್ನೋದನ್ನ ಸರಿಯಾಗಿ ಅರ್ಥೈಸ್ಕೊಳ್ತಾ, ನಮ್ಮ ಸ್ವಸ್ವರೂಪವನ್ನು ಅರಿತುಕೊಂಡು ನಾವು ನಡೆಸ್ತಕ್ಕಂತಹ ಜೀವನವೇ ನಿಜವಾದ ಧಾರ್ಮಿಕ ಜೀವನ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಂಡು ಜೀವನವನ್ನ ಮಾಡ್ತಾ ಮೋಕ್ಷ ಸಾಧನೆಗೆ ನಾವೆಲ್ಲ ಹೋಗ್ಬೇಕಾಗಿದೆ. ಇಷ್ಟು ವಿಚಾರಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಕ್ಕಂತಹ ಅವಕಾಶವನ್ನ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನಿನ ಪದಾಧಿಕಾರಿಗಳು ನನಗೆ ಒದಗಿಸ್ಕೊಟ್ಟಿದ್ದಾರೆ. ಅವರಿಗೂ ಮತ್ತು ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಸಹೋದರರಿಗೂ, ಎಲ್ಲ ಶ್ರೋತೃ ವರ್ಗದವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಈ ಒಂದು ಉಪನ್ಯಾಸಕ್ಕೆ ನನಗೆ ಸ್ಫೂರ್ತಿಯನ್ನ ಮತ್ತೆ ಸಾಕಷ್ಟು ವಿಚಾರಗಳನ್ನು ಕೂಡ ಒದಗಿಸಿ ಕೊಟ್ಟಿರ್ತಕ್ಕಂತಹ ಗ್ರಂಥ ಲೈಫ್ ಇಸ್ ಫಾರ್ ಲಿವಿಂಗ್, ಜೀವನ ಇರುವುದು ಜೀವಿಸುವುದಕ್ಕೆ. ಗ್ರಂಥ ಋಣ ಖಂಡಿತವಾಗ್ಲೂ ನಾನು ಆ ಗ್ರಂಥಕ್ಕೆ ಋಣಿ. ಇಷ್ಟು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ.